ಸಾಹೇಬ್ರೆ ನಾನು ಬಹಳಷ್ಟು ಮಾತಾಡಿದ್ರಿ ಸರ್, ನಿಮ್ ಜೊತೆಗೆ ಮಾತಾಡ್ತೀನಿ, ಫೋನಲ್ಲಿ ಮಾತಾಡಲ್ಲ ಅಂತ ಹೇಳಿದ ತಕ್ಷಣನೇ ಸಿದ್ದರಾಮಯ್ಯ ಫೋನ್ ಕಟ್ ಮಾಡಿ ಗರಂ ಆಗಿದ್ರು. ನಿನ್ನೆ ಬೆಳಗಾವಿಯಲ್ಲಿ ಲಖನ್ ಸಂಪರ್ಕಿಸಿದ್ರು ಸಿದ್ದರಾಮಯ್ಯ. ಸೊ ನಿನ್ನ ಸಹೋದರಿಗೆ ಕನ್ವಿನ್ಸ್ ಮಾಡಪ್ಪ, ನಾಳೆ ಶಾಸಕ ಸಭೆ ಹೊರಗೆ ಕೇಳು, ನೀನು ಹೇಳಿದ್ರೆ ಸಿಂಹಣ್ಣ ಕೇಳ್ತಾರಂತಲ್ಲ ಅನ್ನುವಂತ ಮಾತನ್ನು ಕೂಡ ಆಡಿದ್ದಾರೆ ಅನ್ನೋದು. ಸೊ ಹೀಗೆ ಮಾಡಿ ಈ ತರ ಫೋನ್ ಮಾಡಿ ಲಖನ್ ಜಾರಕಿಹೊಳಿ ಅಂತ ಹೇಳಿದ್ದು ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಇಲ್ಲಿ ಜಾರಕಿಹೊಳಿ ಸಹೋದರ ಲೆಕ್ಕಾಚಾರಗಳು ಏನು ಅಂತ ಗೊತ್ತಾಗ್ತಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಈಗಾಗಲೇ ಗೋಕಾಕ್ನ ಶಾಸಕರು ಇಲ್ಲಿಂದ ಮುಂಬೈಗೆ ಹೋಗಿದ್ದಾರೆ ಅಂದ್ರೆ ಅವರು ಬಹಳ ದೂರ ಹೋಗಿದ್ದಾರೆ. ಸೊ ಆಯ್ತು ಸರ್ ಮಾತಾಡ್ತೀನಿ ಅಂತ ಹೇಳಿ ಕೊನೆಗೆ ಏನು ಕೈ ಕೊಟ್ಟಿದ್ದಾರೆ ಲಖನ್ ಅನ್ನುವಂಥ ಮಾತು ಕೂಡ ಕೇಳ್ಬರ್ತಾ ಇದೆ. ನಿನ್ನೆ ಬೆಳಗಾವಿ ಲಖನ್ ಸಂಪರ್ಕಿಸಿದ್ರು ಸಿದ್ದರಾಮಯ್ಯ. ಸೊ ಇವತ್ತು ಶಾಸಕ ಸಭೆಗೆ ಬರಕ್ ಹೇಳಪ್ಪ ನಿಮ್ಮ ಅಣ್ಣಗೆ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಲಖನ್ ಜಾರಕಿಹೊಳಿ ಹೇಳಿದ್ರು. ಆದ್ರೆ ಅದು ಕೂಡ ವರ್ಕೌಟ್ ಆಗಿಲ್ಲ. ಸೊ ಈಗಾಗಲೇ ಲಖನ್ ಜಾರಕಿಹೊಳಿಯ ಮೂಲಕನೇ ಗೋಕಾಕ್ ಶಾಸಕರನ್ನ ಸಂಪರ್ಕಿಸಿ ಮನವೊಲಿಸಿ ಇವತ್ತಿನ ಸಭೆಗೆ ಹಾಜರಾಗುವ ಪ್ರಯತ್ನ ಮಾಡಿಸಿದ್ರು. ಹಾಜರಾಗಲೇಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದ್ರು. ಕೊನೆ ಕಸರತ್ತು ಕೂಡ ಕೈಗೂಡಿಲ್ಲ ಅನ್ನುವಂಥದ್ದು ಈಗ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ನೀಡಿದ ಸಲಹೆ ಮೇರೆಗೆ ಲಖನ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಕರೆ ಮಾಡ್ತಾರೆ ನಿನ್ನೆ. ಸೊ ನಿಮ್ಮ ಸಹೋದರನ ಕನ್ವಿನ್ಸ್ ಮಾಡಪ್ಪ ಬರಕ್ಕೆ ಹೇಳು ಅಂತ ಹೇಳಿ. ಸೊ ಅಂತಿಮವಾಗಿ ಲಖನ್ ಜಾರಕಿಹೊಳಿ ಕೂಡ ಇದರಲ್ಲಿ ಕೈ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತದೆ. ಹಾಗಾಗಿ ಗೋಕಾಕ್ ಶಾಸಕರು ಹೋಟೆಲ್ ಮುಂಬೈನಲ್ಲೇ ಉಳ್ಕೊಂಡಿದ್ದಾರೆ. ಇನ್ನು ಆಪರೇಷನ್ ಕಮಲದ ಭೀತಿಯಿಂದ ಪಾರಾಗಲಿಕ್ಕೆ ನಮ್ಮ ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿದೆಯೋ ಅನ್ನುವಂತ ಸಂದೇಶ ರವಾನೆ ಮಾಡಲಿಕ್ಕೆ 3:30 ಗಂಟೆಗೆ ಶುರು ಆಗ್ತಕ್ಕಂಥ ಮಹತ್ವದ ಶಾಸಕಾಂಗ ಸಭೆಗೆ ಕ್ಷಣಗಣನೆ ಶುರು ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಶಾಸಕಾಂಗ ಸಭೆ ಶುರು ಆಗುತ್ತೆ. ಆಪರೇಷನ್ ಭೀತಿಯಲ್ಲಿರೋ ಕಾಂಗ್ರೆಸ್ಗೆ ಇದು ಬಹಳ ಮಹತ್ವದ್ದು ಅಗ್ನಿ ಪರೀಕ್ಷೆಯ ಸಭೆ ಅಂತ ಹೇಳ್ಬೋದು. ಆಪರೇಷನ್ಗೆ ಸಿದ್ಧ ಆಗಿದ್ದಾರೆ ಬಿಜೆಪಿಯ ಬಹಳಷ್ಟು ನಾಯಕರುಗಳು. ಸೊ ಈ ಒಂದು ಸಭೆಯ ಮೂಲಕ ಬಿಜೆಪಿಗೆ ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನು ಪಾಸ್ ಮಾಡುವಂಥದ್ದು, ತನ್ನ ಶಾಸಕರಿಗೂ ಕೂಡ ನಾವೆಲ್ಲ ಒಟ್ಟಾಗಿರೋಣ ಅನ್ನುವಂಥದ್ದು ಸಂದೇಶ ಕಳಿಸಲಿಕ್ಕೆ ಇವತ್ತು ಶಾಸಕಾಂಗ ಸಭೆಯನ್ನು ಸಿದ್ದರಾಮಯ್ಯ ಕರೆದಿದ್ದಾರೆ. ಆಪರೇಷನ್ ಭೀತಿಯಲ್ಲಿ ಈ ಸಭೆ ನಡೀತಾ ಇದೆ. ಸೊ ಕಾಂಗ್ರೆಸ್ ನಾಯಕರು ಏನು ಹೇಳ್ಕೋಬಹುದು, ಕ್ಷೇತ್ರದ ಅಭಿವೃದ್ಧಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಸುಮ್ಮನೆ ಹೇಳ್ತಕ್ಕಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ತುರ್ತು ಶಾಸಕಾಂಗ ಸಭೆ ಕರೆದಿರೋದೇ ಅಪಾಯವನ್ನ ಮಿಮ್ಮೆಟ್ಲಿಕ್ಕೆ, ಬೀಸೋ ದೊಣ್ಣೆಯನ್ನ ತಪ್ಪಿಸ್ಕೊಳ್ಳಿಕ್ಕೆ. ಸೊ ಹಾಗಾಗಿ ಗೋಕಾಕ್ ಶಾಸಕ ಉಮೇಶ್ ಜಾಧವ್, ಹಾಗೆ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದ ನಾಗೇಂದ್ರ ಮತ್ತು ಈ ಕಡೆ ಮಹೇಶ್ ಕುಮಟಳ್ಳಿ ಇವರು ಇವತ್ತಿನ ಶಾಸಕಾಂಗ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನೋದು ಈಗಿರ್ತಕ್ಕಂಥ ಮಾಹಿತಿ. ಕೊನೆ ಕ್ಷಣದಲ್ಲಿ ಯಾರು ಬರ್ತಾರೆ ಹೇಳಕ್ಕಾಗಲ್ಲ. ಈಗಿನ ಪರಿಸ್ಥಿತಿಯಲ್ಲಿ 76 ಶಾಸಕರು ಸಭೆಗೆ ಬರುವ ಸಾಧ್ಯತೆ ಇದೆ. ಆದರೆ BC ಪಾಟೀಲ್ ಹಿರೇಕರ್ ಅವರ ಪುತ್ರಿಯ ಮದುವೆ ಇರೋದ್ರಿಂದ ಅವರು ಮದುವೆಯಲ್ಲಿದ್ದಾರೆ. ಹಾಗಾಗಿ ಅವರಿಗೂ ಈ ಒಂದು ಯಾವುದೇ ವಿಚಾರ ಬರೋದಿಲ್ಲ. ಅವರು ಮೊದಲೇ ಪೂರ್ವಾನುಮತಿ ಪಡ್ಕೊಂಡು ಇವತ್ತಿನ ಸಭೆಗೆ ಬರ್ತಾ ಇಲ್ಲ. ಹಾಗಾಗಿ 4 ಜನ ಶಾಸಕರು ಅಥವಾ 5 ಜನ ಶಾಸಕರು ಇವತ್ತಿನ ಸಭೆ ಗೈರು ಹಾಜರಾದರೆ ಅಷ್ಟರ ಮಟ್ಟಿಗೆ ಬಿಜೆಪಿಯ ನಾಯಕರ ಮುಖದಲ್ಲಿ ಮಂದಹಾಸ. ಹಾಗಾದ್ರೆ ಬನ್ನಿ ನೇರವಾಗಿ ವಿಧಾನಸೌಧಕ್ಕೆ ಹೋಗೋಣ. ಅಲ್ಲಿ ನಮ್ಮ ಪ್ರತಿನಿಧಿ ರಮೇಶ್ ರೇಜಂಬುರ್. ರಮೇಶ್ ರೇಜಂಬುರ್ ಈಗಾಗಲೇ ನಿರ್ಣಾಯಕ ಮಹತ್ವದ ಮತ್ತೆ ತನ್ನ ಶಾಸಕರ ತಲೆ ಎಣಿಸುವಂತದ್ದು, ಖಾತ್ರಿ ಪಡಿಸಿಕೊಳ್ಳುವಂತದ್ದು ಎಷ್ಟು ಜನ ನಮ್ಮ ಜೊತೆ ಗಟ್ಟಿಯಾಗಿದ್ದಾರೆ, ಹೋದವರು ಎಷ್ಟು ಜನ, ಜೊತೆಗಿರೋರು ಎಷ್ಟು ಜನ, ಈ ಒಂದು ಲೆಕ್ಕಾಚಾರ ಹಾಕೊಂಡೇ ಇವತ್ತು ಶಾಸಕಾಂಗ ಸಭೆ ಶುರು ಆಗುತ್ತೆ. ಕ್ಷಣಗಣನೆ ಶುರು ಆಗಿದೆ. ಸೊ ಈಗ ಅಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ನ ನಾಯಕರ ಪ್ರಕಾರ ಅಥವಾ ಅವರ ವಿಶ್ವಾಸದ ಪ್ರಕಾರ ಅಥವಾ ನಿಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನ ಸಭೆಯ ಲೆಕ್ಕಾಚಾರ ತೆಗೆದುಕೊಂಡ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕೈ ಕೊಡ್ತಾರೆ. ಸೊ ಒಂದ್ ವೇಳೆ ಕೈ ಕೊಡೋರು ಆದ್ರೆ ಪೂರ್ವಾನುಮತಿ ಪಡ್ಕೊಂಡ್ರ, ಹಾಗಿದ್ರೆ ಇವತ್ತು ಕೈ ಕೊಡ್ತಾರೆ ಅಂತ ನಿರೀಕ್ಷೆ ಇರೋರಲ್ಲಿ ಎಷ್ಟು ಜನ ವಾಪಸ್ ಬಂದು ಸಭೆಯಲ್ಲಿ ಅಚ್ಚರಿ ಮೂಡಿಸ್ತಾರೆ? ರಮೇಶ್ ರೇಜಂಬುರ್. ಲಕ್ಷ್ಮಣ್ ಹೋಗಾರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಆದರೆ ಬಹುತೇಕ ನಾಯಕರು ಇನ್ನೂ ಕೂಡ ಅರಮನೆ ಮೈದಾನದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲೇ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಸ್ವಲ್ಪ ಟೆನ್ಷನ್ ಇದೆ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಪಾಲಿಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ. ಆದರೆ 4 ರಮೇಶ್ ಜಾರಕಿಹೊಳಿ ಸೇರಿದಂತೆ 4 ಜನ ಶಾಸಕರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಇನ್ನಿಬ್ಬರು ಶಾಸಕರಾದಂತಹ ಆನಂದ್ ಸಿಂಗ್ ಮತ್ತೆ BC ಪಾಟೀಲ್ ಇಬ್ರು ಕೂಡ, ಒಬ್ಬರು ನ್ಯಾಯಾಲಯಕ್ಕೆ ಹೋಗಬೇಕು, ಮತ್ತೊಬ್ಬರು ಮಗಳ ಮದುವೆ ಇರುವ ಹಿನ್ನೆಲೆಯಲ್ಲಿ BC ಪಾಟೀಲ್ ಕೂಡ ಗೈರು ಹಾಜರಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಅವರಿಬ್ಬರು ಕೂಡ ಈಗಾಗಲೇ ಕಾರಣಗಳನ್ನು ನೀಡಿದ್ದಾರೆ. ಆದ್ರೆ ಉಳಿದ 4 ಶಾಸಕರು ಇನ್ನೂ ಕೂಡ ಯಾವ ಕಾಂಗ್ರೆಸ್ ನಾಯಕರನ್ನು ಕೂಡ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಯಾವ್ಯಾವ ನಾಯಕರು ಇಲ್ಲಿಗೆ ಬರ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಕೆಳಿಸ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ 4 ಜನ ಶಾಸಕರು ಗೈರು ಹಾಜರಾಗ್ತಾರೆ. ಆದ್ರೆ ಉಳಿದವರು ಯಾರ್ಯಾರು ಗೈರು ಹಾಜರಾಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಲ್ಲಿ ಟೆನ್ಷನ್ ಇದೆ ಅಂತ ಹೇಳ್ಬೋದು. ಲಕ್ಷ್ಮಣ್ ಹುಗಾರ್. ಸೊ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರು
ಮೇಲ್ಮಟ್ಟದಲ್ಲಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು ಬೇರೆ. ಅಯ್ಯೋ ನಮಗೂ ಅದಕ್ಕೇನ್ರಿ ಸಂಬಂಧ, ಸೊ ಕಾಂಗ್ರೆಸ್ ಶಾಸಕಾಂಗ ಸಭೆಗೂ ಬಿಜೆಪಿಗೆ ಸಂಬಂಧ ಇಲ್ಲ. ಒಂದ್ ಕಡೆ ಹೇಳ್ತಾರೆ ಶಾಸಕಾಂಗ ಸಭೆ ನಡೀಲ್ರಿ ಗೊತ್ತಾಗತ್ತೆ ಬಣ್ಣ ಬಯಲಾಗತ್ತೆ ಅಂತ ಯಡಿಯೂರಪ್ಪನ ಹೇಳ್ತಾರೆ. ಸೊ ಯಡಿಯೂರಪ್ಪನವರಿಗೆ ಶಾಸಕಾಂಗ ಸಭೆ ಮೇಲೆ ಬಹಳ ಜಾಸ್ತಿ ಕಣ್ಣಿಟ್ಟಂಗಿದೆ. ಹೊರಗಡೆ ಹೇಳ್ತಿರೋದು ಬೇರೆ, ಒಳಗಡೆ ಅವರು ಮಂಡಿಗೆ ಇದು ಮಾಡ್ತಾ ಇದಾರ ಅಂತ. ಖಂಡಿತವಾಗ್ಲೂ ಲಕ್ಷ್ಮಣ್ ಹೋಗಾರೆ, ಯಾಕೆಂದ್ರೆ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಅದು ಅವ್ರ ಪಾಡಿ ನಡೀತಕ್ಕಂಥದ್ದು, ಮತ್ತೆ ಅವರ ಶಾಸಕರನ್ನ ಅವರ ಹದ್ಬಸ್ನಲ್ಲಿ ಇಟ್ಕೊಳ್ಬೇಕು, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆದ್ರೆ ಮತ್ತೊಂದ್ ಕಡೆನಲ್ಲಿ ಸಿ.ಟಿ. ರವಿ ಹೇಳ್ತಾರೆ ಬೆಂಕಿ ಹೊತ್ತುತ್ತೆ ಅನ್ನೋದಾದ್ರೆ ನಾವು ತುಪ್ಪ ಸುರಿಯೋದೇ ಅನ್ನೋಂತ ಮಾತನ್ನ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಬಿಜೆಪಿ ನಾಯಕರಲ್ಲಿ ಕೂಡ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಆಪರೇಷನ್ ಕಮಲ ಮಾಡ್ತಾ ಇರುವಂತದ್ದು ಸ್ಪಷ್ಟ ಅನ್ನುವಂಥದ್ದನ್ನ ಅವರ ಮಾತಿನಿಂದಲೇ ಸ್ಪಷ್ಟವಾಗ್ತಾ ಇರುವಂತದ್ದು. ಆದ್ರೆ ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಕೂಡ ಗಲಿಬಿಲಿ ಆಗಿದ್ದಾರೆ. ಅವರಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಎಷ್ಟು ಜನಕ್ಕೆ ಅವ್ರು ಕೈ ಹಾಕಿದ್ದಾರೆ ಅನ್ನೋದು, ಯಾಕೆಂದ್ರೆ ಅವ್ರು ಮತ್ತೊಂದು ಕಡೆಯಲ್ಲಿ ಹೇಳ್ತಾ ಇರುವಂತದ್ದು ಕೇವಲ ಏನು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇರತಕ್ಕಂಥ ಲೀಸ್ಟ್ ಏನಿದೆ ಇವ್ರು ಯಾರು ಕೂಡ ಅಲ್ಲ, ಇವರನ್ನು ಹೊರತುಪಡಿಸಿ ಕೂಡ ಕಾಂಗ್ರೆಸ್ನ ನಾಯಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತನ್ನ ನಿನ್ನೆ ನೇರವಾಗಿ ಸಿ.ಟಿ. ರವಿ ಮಾಧ್ಯಮಗಳ ಮುಂದೆ ಹೇಳಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರೇ ಈ ಸರ್ಕಾರವನ್ನು ಕೆಡವಲಿಕ್ಕೆ ಒಳಗಡೆ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಯಾರ ಹೆಸರನ್ನು ಕೂಡ ನಾನು ಬಹಿರಂಗ ಪಡಿಸಲ್ಲ ಅನ್ನುವಂತ ಮಾತನ್ನ ಹೇಳಿದ್ದನ್ನ ಗಮನಿಸಿದ್ರೆ ಬೇರೆ ಬೇರೆ ನಾಯಕರು ಕೂಡ ಬಿಜೆಪಿ ಸಂಪರ್ಕದಲ್ಲಿರುವಂತದ್ದು ಸ್ಪಷ್ಟ. ಆದ್ರೆ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಯಾರೆಲ್ಲ ಗೈರಾಜರಾಗ್ತಾರೆ ಮತ್ತೆ ಹಾಜರಾಗ್ತಾರೆ ಅನ್ನುವಂಥದ್ದು ಕುತೂಹಲ ಒಂದ್ ಕಡೆ ಆಗಿದ್ರೆ, ಇನ್ನೂ ಕೆಲವರು ಸಭೆಗೆ ಹಾಜರಾಗಿ ನಂತರ ಕೈ ಕೊಡುವಂತ ಆತಂಕ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೂ ಇದ್ದೇ ಇದೆ ಅಂತ ಹೇಳ್ಬೋದು. ಲಕ್ಷ್ಮಣ್ ಎಸ್ ರಮೇಶ್ ರಿಜಂಬೂರ್ ಧನ್ಯವಾದ. ನಮ್ಮ ಈಗಾಗಲೇ ರಮೇಶ್ ರಿಜಂಬೂರ್ ವಿಧಾನಸೌಧ 3ನೇ ಮಾಡಿ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಸಭೆ ಶುರು ಆಗುತ್ತೆ, ಕ್ಷಣಗಳಲ್ಲಿ ಶುರು ಆಗಿದೆ. ಸೊ ಈಗಾಗಲೇ ಎಚ್ ಕೆ ಪಾಟೀಲ್ರ ಏನು ಪ್ರಚಾರ ಸಮಿತಿಯ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದ ಅಲ್ಲೆಲ್ಲೂ ಕಾಂಗ್ರೆಸ್ ನಾಯಕರಿದ್ದಾರೆ. ಬಹುತೇಕ ಕೆಲವು ಹೊತ್ತಿನಲ್ಲಿ ಶಾಸಕಾಂಗ ಸಭೆ ಶುರು ಆಗುತ್ತೆ, ತಲೆ ಎಣಿಕೆ ಶುರು ಆಗುತ್ತೆ. ಎಷ್ಟು ಜನ ಬಂದ್ರು, ಪೂರ್ವಾನುಮತಿ ಪಡೆದವರು ಎಷ್ಟು, ಹಾಗಿದ್ರೆ ಇದರಲ್ಲಿ ಅತೃಪ್ತಿ ಬಂಡಾಯದ ನೆಪದಲ್ಲಿ ಹೊರಗಿಳಿದವರು ಎಷ್ಟು, ಇವು ಕೂಡ ಅನುಮಾನಕ್ಕೆ ಶುರು ಆಗುತ್ತೆ. ಇದು ಟೆನ್ಷನ್ ಆಗುತ್ತೆ. ಸೊ ಮಾಧ್ಯಮದಲ್ಲಿ ಬರ್ತಾ ಇರೋದೆಲ್ಲ ಸುಳ್ಳು ಅಂತ ಕಾಂಗ್ರೆಸ್ JDS ಬಿಜೆಪಿ ಹೇಳ್ತಾ ಇದ್ರು ಕೂಡ. ಸೊ ಇದು ತೆರೆಮರೆಯಲ್ಲಿ ಸೀಕ್ರೆಟ್ ಆಗಿ ಎಲ್ಲರ ಜೋಬಲ್ಲಿ ಒಬ್ಬೊಬ್ಬರು ಕೈ ಇಟ್ಕೊಂಡು ತಮ್ಮದೇ ಆದಂತಹ ರಾಜಕೀಯ ದಾಳಗಳನ್ನು ಉಡಿಸ್ತಾ ಇದ್ರೆ, ಹಾಗಿದ್ರೆ ಕಾದು ನೋಡುವ ತಂತ್ರಕ್ಕೆ ಪ್ರತಿಯೊಬ್ಬರು ಕೂಡ ಹೋಗ್ತಾರೆ ಅನ್ನುವಂಥದ್ದು. ನ್ಯೂಸ್ 3ಗೆ ಮತ್ತು ಸ್ವಾಗತ. ಕಾಂಗ್ರೆಸ್ನ ನಿರ್ಣಾಯಕ ಶಾಸಕಾಂಗ ಸಭೆ ಆಪರೇಷನ್ ಕಮಲದ ಭೀತಿಯಲ್ಲಿ ಶುರು ಆಗ್ತಾ ಇದೆ. ಇದಕ್ಕೂ ಮೊದಲು ಎಚ್ ಕೆ ಪಾಟೀಲ್ ಏನು ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರ ಸ್ವೀಕಾರ ಸಮಾರಂಭ ನಡೀತಾ ಇದೆ ಏನು ಅರಮನೆ ಮೈದಾನದಲ್ಲಿ. ಸೊ ಈ ಸಂದರ್ಭದಲ್ಲಿ ಭಾಷಣ ವಿಳಂಬ ಆಗ್ತಾ ಇತ್ತು. ಸೊ ಆಗ ಅಲ್ಲಿ ಚೀಟಿ ಕಳಿಸಲಾಗಿತ್ತು ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಬೇಗ ಭಾಷಣ ಮುಗಿಸಿ ಅನ್ನೋದು. ಆಗ ಡಾಕ್ಟರ್ ಪರಮೇಶ್ವರ್ DCM ಗರಂ ಆಗಿದ್ದಾರೆ, ನನಗೆ ಚೀಟಿ ಕೊಡ್ತೀರಾ. ಸೊ ಇದು ಎಚ್ ಕೆ ಪಾಟೀಲ್ ಪ್ರಚಾರ ಸಮಿತಿ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ. ಇಲ್ಲಿ ಕಾಂಗ್ರೆಸ್ ನಾಯಕ DCM ಡಾಕ್ಟರ್ ಪರಮೇಶ್ವರ್ ಗರಂ ಆಗಿದ್ದಾರೆ. ಸೊ ಮತ್ತೊಂದು ಕಡೆ ಶಾಸಕಾಂಗ ಸಭೆ ಕೂಡ ಶುರು ಆಗುತ್ತೆ ಕೆಲವು ಕ್ಷಣದಲ್ಲಿ. ಅದಕ್ಕೂ ಮುನ್ನ ಇದು ಮಹತ್ವದ ಕಾಂಗ್ರೆಸ್ನ ಸಭೆ. ಸೊ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಪರಮೇಶ್ವರ್ ಗರಂ ಆಗಿದ್ದು ಹೀಗೆ. ಎಲ್ಲಿ ತಗೊಂಡೋಗಿ ಬೀಜ ಹಾಕಿದ್ರಿ? ಅದನ್ನು ಯಾವ ಬ್ಯಾಂಕಿಗೆ ತಗೊಂಡೋಗಿ ಇಟ್ಕೊಂಡಿದ್ರಿ? ಅದಕ್ಕಾಗಿ ಇವತ್ತು ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಎಲ್ಲಿ ತಗೊಂಡೋಗಿ ಬೀಜ ಹಾಕಿದ್ರಿ? ಅದನ್ನು ಯಾವ ಬ್ಯಾಂಕಿಗೆ ತಗೊಂಡೋಗಿ ಇಟ್ಕೊಂಡಿದ್ದೀರಿ? ಅದಕ್ಕಾಗಿ ಇವತ್ತು ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಎಲ್ಲಿ ತಗೊಂಡೋಗಿ ಬೀಜ ಹಾಕಿದ್ರಿ? ಅದನ್ನು ಯಾವ ಬ್ಯಾಂಕಿಗೆ ತಗೊಂಡೋಗಿ ಇಟ್ಕೊಂಡಿದ್ದೀರಿ? ಅದಕ್ಕಾಗಿ ಇವತ್ತು ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಯಾಕಪ್ಪ ನನಗೆ ಚೀಟಿ ಕಳಿಸ್ತೀಯಾ, ಎಲ್ಲಿ ತಗೊಂಡೋಗಿ ಬೀಜ ಹಾಕಿದ್ರಿ? ಅದನ್ನು ಯಾವ ಬ್ಯಾಂಕಿಗೆ ಇದು DCM ಡಾಕ್ಟರ್ ಪರಮೇಶ್ವರ್ಗೆ ಚೀಟಿ ಕಳಿಸ್ತಾರೆ. ಚೀಟಿ ಕಳಿಸಿದಾಗ ಅವರು ಯಾವ ಬ್ಯಾಂಕ್ ಅಲ್ಲಿ ಹೋಗಿ ತೆಗೆದುಕೊಂಡು ಹಾಕಿದ್ಯಾ ಅಂತ ಇವರು ಚೀಟಿ ಕೂಡ ಬಿಸಾಕಿದ್ರು. ಇದು ಕಾಂಗ್ರೆಸ್ನ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕಂಡು ಬಂದಂತ ಒಂದು ಸನ್ನಿವೇಶ ಆಗಿದ್ರೆ ಕಾಂಗ್ರೆಸ್ ಅಲ್ಲೂ ಕೂಡ ಈ ಲಕ್ಷಣಗಳು ನೋಡ್ತಾ ಇದ್ರೆ, ಸೊ ಇಲ್ಲೂ ಕೂಡ ನಾಯಕರ ಮಧ್ಯೆ ಒಂದು ಅಪಸ್ವರದ ಲಕ್ಷಣ ಎದ್ದು ಕಾಣ್ತಾ ಇದ್ದಾರೆ. ಎರಡು ಮಾತಿಲ್ಲ. ಸೊ ಹಾಗಿದ್ರೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ವಾ? ಸೊ ಇಲ್ವೇ ಇಲ್ಲ ಅಂತಾಳೆ CM ಕುಮಾರಸ್ವಾಮಿ. ಸೊ ನಾನು ಕಲ್ಲು ಬಂಡೆ ಹಾಗೆ ಇದ್ದೀನಿ, ನಾನು ಸರ್ಕಾರ ಕಲ್ಲು ಬಂಡೆ ಆಗಿರುತ್ತೆ, ನನ್ನನ್ನು ಯಾರು ಕೂಡ ಏನು ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಇಂಥದ್ದೊಂದು ಕಾನ್ಫಿಡೆನ್ಸು ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ. ಕಲ್ಲು ಬಂಡೆಯಾಗಿ ಸರ್ಕಾರ ಮುಂದುವರಿಸ್ತಾ ಇದ್ದೀನಿ, ನನ್ನ ಆಡಳಿತ ಮುಂದುವರಿಯುತ್ತೆ. ಆದಿಚುಂಚನ ಮಠದಲ್ಲಿ CM ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ಈಗ ಆಪರೇಷನ್ ಕಮಲದ ಭೀತಿಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ರೀತಿಯ ಮಾತುಗಳಾಡ್ತಾರೆ. ನನ್ನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ಕಲ್ಲು ಬಂಡೆಯಾಗಿ ಸರ್ಕಾರ ಇದೆ, ಸರ್ಕಾರ ನಡೆಯುತ್ತೆ, ಯಾರು ಕೂಡ ಅಲ್ಲಾಡಿಸಕ್ಕಾಗಲ್ಲ, ಸೊ ಸೇಕ್ ಮಾಡೋಕ್ಕಾಗಲ್ಲ. ಸೊ ಇಂಥದ್ದೊಂದು ಹೇಳಿಕೆಯನ್ನು CM ಕುಮಾರಸ್ವಾಮಿ ಆದಿಚುಂಚನಗಿರಿ ಮಠದಲ್ಲಿ ನೀಡಿದ್ದಾರೆ.
ನಾನು ಮಠಾಧೀಶರ ಹೆಸರು ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಯಾರ ಬೆಂಬಲವೂ ಬೇಕಾಗಿಲ್ಲ. ನಾನು ಕಲ್ಲಬಂಡಿಯಾಗಿ ಕೆಲಸ ಮಾಡ್ತಾ ಅಧಿಕಾರಕ್ಕೆ ಶ್ರೀಗಳ ಹೆಸರು ಬಳಸುವ ಸಣ್ಣತನಕ್ಕೆ ನಾನು ಹಿಡಿಯಲ್ಲ. ಶ್ರೀಗಳ ಹೆಸರನ್ನು ರಾಜಕೀಯಕ್ಕೆ ಬಳಸಬೇಡಿ ಅಂತೇಳಿ ಸಿಎಂ ಕುಮಾರಸ್ವಾಮಿ ಮನವಿ ಮಾಡಿದರೆ. ಈಗಾಗಲೇ ಆದಿಚುಂಚನ ಶ್ರೀಗಳ ರಾಜಕೀಯದ ಬಗ್ಗೆನೇ ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಪೂಜ್ಯರ ಆಶೀರ್ವಾದಗಳಿಗೆ ಏನೂ ಆಗಲ್ಲ. ಆದಿಚುಂಚನ ಮಠದ ನಿರ್ಮಲಾ ಶ್ರೀ ಏನು ಸಿಎಂ ಹುದ್ದೆ ಭಗವಂತ ಕೊಟ್ಟ ಸ್ಥಾನ. ಹಾಗಾಗಿ ಈ ಒಂದು ಏನು ಸರ್ಕಾರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ಮೈತ್ರಿ ಸರ್ಕಾರ ಹೆಬ್ಬಂಡಿ ಆಗಿದೆ, ಯಾರು ಏನು ಮಾಡೋಕ್ಕಾಗಲ್ಲ. ಚಿಂತೆಗೀಡಾಗಿ ಆತಂಕನೂ ಕೂಡ ಪಡಲ್ಲ. ನಾನು ಹಿಮ್ಮುಖವಾಗಲ್ಲ, ನಾನು ಇದಕ್ಕೆ ಓಡಿ ಹೋಗುವಂತ ನಾಯಕ ಅಲ್ಲ ಅನ್ನುವಂತ ಒಂದು ಮಾತನ್ನ ಇವತ್ತಿನ ಆದಿಚುಂಚನ ಶ್ರೀಗಳ ಮಟ್ಟದಲ್ಲಿ ಹೇಳಿದರೆ. ಸಿಎಂ ಹುದ್ದೆ ಭಗವಂತ ಕೊಟ್ಟಂತ ಸ್ಥಾನ ಅನ್ನುವಂತ ಮಾತನ್ನು ಕೂಡ ಮತ್ತೆ ಪುನರುಚ್ಚಾರ ಮಾಡಿದರೆ ಕುಮಾರಸ್ವಾಮಿ. ಬಿಎಸ್ವೈ ಮನೆಯಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದು, ಬಿಎಸ್ವೈ ಜೊತೆ ಶೆಟ್ಟರ್, ನಿರಾಣಿ ಹಾಗೇನೆ ಸಿದ್ದೇಶ್ವರ್ ಅವರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಲೆಕ್ಕಾಚಾರಗಳನ್ನ ಇಲ್ಲಿ ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಬಿಎಸ್ವೈ ಜೊತೆ ಶೆಟ್ಟರ್, ನಿರಾಣಿ, ಸಿದ್ದೇಶ್ವರ್ ಮಾತುಕತೆಯನ್ನ ನಡೆಸಿದ್ದು, ಹಾಗಾದ್ರೆ ಬಿಜೆಪಿಯ ಲೆಕ್ಕಾಚಾರ ಏನು? ಬಿಎಸ್ವೈ ಮನೆಯಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ? ಬಿಜೆಪಿ ನಾಯಕರ ಮುಂದಿನ ಸ್ಟ್ರಾಟಜಿ ಏನು ಅನ್ನೋದು ಕೈ ಸಭೆಗೂ ಮುನ್ನ ಬಿಜೆಪಿ ನಾಯಕರು ಹಾಗಾದ್ರೆ ಚರ್ಚೆ ಮಾಡಿದ್ದೇನು? ಬಿಜೆಪಿ ಸಂಪರ್ಕದಲ್ಲೇ ಇದ್ದಾರಾ ಅತೃಪ್ತ ಕೈ ಶಾಸಕರು? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರು, ಈಗ ಒಂದ್ ಕಡೆ ಸಿಎಲ್ಪಿ ಸಭೆ ಕೂಡ ಆರಂಭ ಆಗ್ಬೇಕು 3:30ಕ್ಕೆ. ಆದ್ರೆ ಅದಕ್ಕಿಂತ ಮೊದಲೇ ಈಗಾಗಲೇ ಬಿಎಸ್ವೈ ಮನೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ, ಸ್ಟ್ರಾಟಜಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಲೆಕ್ಕಾಚಾರಗಳು ಏನಾಗಿರಬಹುದು? ನವಿತೇಜನ್, ಇದೀಗ ತಾನೇ ಯಡಿಯೂರಪ್ಪನವರ ನಿವಾಸದಲ್ಲಿ ನಡೆಯುವಂತಹ ಸಭೆ ಮುಕ್ತಾಯ ಆಗಿದೆ. ಇಲ್ಲಿ ಯಡಿಯೂರಪ್ಪನವರ ಜೊತೆನಲ್ಲಿ ಮುರುಗೇಶ್ ನಿರಾಣಿ ಅವರು, ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್, ಸಿದ್ದೇಶ್ವರ್ ಎಲ್ಲರೂ ಕೂಡ ಸಮಾಲೋಚನೆ ಮಾಡಿರುವಂತದ್ದು. ಸಂಜೆ ಕಾಂಗ್ರೆಸ್ನ ಸಿಎಲ್ಪಿ ಸಭೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಏನಾದ್ರು ರಣತಂತ್ರವನ್ನು ಮಾಡಿದೆ ಅಂತ ಸ್ವತಃ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಳೋಣ. ಸರ್, ಇವತ್ತು ಯಡಿಯೂರಪ್ಪನವ್ರ ಜೊತೆಗೆ ಏನೆಲ್ಲ ಚರ್ಚೆಯನ್ನು ಮಾಡಿದ್ರಿ? ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿದ್ದಾರೆ, ನಾವು ಬೆಂಗಳೂರಿನಲ್ಲಿದ್ದೇವೆ, ಸಹಜವಾಗಿ ಭೇಟಿಯಾಗಿದ್ದೇವೆ. ಯಾವುದೇ ಸಭೆ ಅಂತೂ ಮಾಡಿಲ್ಲ. ಇನ್ನು ರಣತಂತ್ರ ಮಾಡೋ ಪ್ರಶ್ನೆನೇ ಇಲ್ಲ. ರಣ ಇರುವಂಥದ್ದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ರಣ ಮತ್ತು ತಂತ್ರ ನಡೀತಿರುವಂಥದ್ದು. ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ರಣ ಇದೆ, ಇಲ್ಲಿ ತಂತ್ರ ನಡೀತಾ ಇದೆ. ಇಲ್ಲ, ತಂತ್ರ JDS ನಲ್ಲಿ ನಡೀತಾ ಇದೆ. ಹೆಂಗೆ ಈ ಕಾಂಗ್ರೆಸ್ಸನ್ನು ಅತಿ ಸೂಕ್ಷ್ಮವಾಗಿ ಗಮನಿಸ್ತಿರುವುದು BJPಗಿಂತ JDS ಕಾಂಗ್ರೆಸ್ಸಿನ ಆಂತರಿಕವಾದಂಥ ಹೆಂಗೆ ಲಾಭ ತಗೋಬೇಕನ್ನುವಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ. ಆದರೆ ನೇರವಾಗಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ನೇರವಾಗಿ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು, ನಮ್ಮ ಶಾಸಕರಿಗೆ ಕೈ ಹಾಕಿದ್ದಾರೆ, ದುಡ್ಡಿನ ಆಮಿಷ ಕೊಟ್ಟು ಒಡ್ಡುತ್ತಾ ಇದ್ದಾರೆ ಬಿಜೆಪಿ ಅವರು ಅಂತ. ಅಲ್ಲ, ಅವ್ರು ನಮ್ಮ ಮೇಲೆ ಆರೋಪ ಮಾಡಿದೀನಿ, ನಿನ್ನ ಯಾರು ಬೇರೆ ಮಾಡೋಕ್ಕಾಗತ್ತೆ? ಕೂಡಿ ಸರ್ಕಾರ ಮಾಡಿದ್ದಾರೆ ಅವರು, BJP ಮೇಲೆ ಮಾಡಬೇಕು. ಆದರೆ ಆರೋಪ ಎಷ್ಟರ ಮಟ್ಟಿಗೆ ಸರಿ ಇದೆ? ಇವತ್ತು ಎಕ್ಸ್ಪಾನ್ಷನ್ ಆದ ತಕ್ಷಣವೇ ಈ ಬೀಗುದಿ ಏನು ಹೊಗೆ ಇತ್ತು, ಈಗ ಬೆಂಕಿಯಾಗಿ ಪರಿಣಾಮ ಆಗಿದೆ. ಎಷ್ಟು ಜನ ಶಾಸಕರು ಓಪನ್ ಆಗಿ ಇವತ್ತಿಗೂ ಕೂಡ ಕಾಂಗ್ರೆಸ್ ಶಾಸಕರು ಅತೃಪ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವರಿಗೆ ಬಂದಿರುವಂಥ ತೊಂದರೆ. ಅವರ ತಮ್ಮ ವೈಫಲ್ಯತೆ, ಯಾರು ಎಕ್ಸ್ಪಾನ್ಷನ್ಗೆ ಕಾರಣರಾದರು ಅವರು ಇದನ್ನು ಬಗೆಹರಿಸಲಿ ಅಂತ ಕಾಂಗ್ರೆಸ್ನಲ್ಲಿ ಎರಡು ಗುಂಪಾಗಿದೆ. ಅವರಲ್ಲಿ ನಡೆಯುತ್ತಿರುವಂಥ ಯುದ್ಧವನ್ನು, ವೈಫಲ್ಯತೆಯನ್ನು ನಮ್ಮ ಮೇಲೆ ಹಾಕಿ ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಯಾಕೆ ಗುರ್ಗಾಂವ್ಗೆ ಹೋಗಿ ಅಲ್ಲಿ ರೆಸಾರ್ಟ್ನಲ್ಲಿ ಉಳ್ಕೊಳ್ಳುವಂಥ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಯಾಕಂದರೆ ಇತಿಹಾಸ ಇದೆ. ಕಾಂಗ್ರೆಸ್ JDSನವರು ವಿರೋಧ ಪಕ್ಷ ಅವರು ಅಧಿಕಾರದಲ್ಲಿದ್ದಾಗ ಅಧಿಕಾರ ದುರುಪಯೋಗ ಮಾಡಿ ಹಣದ ಆಮಿಷ ಒಡ್ಡಿ
ಇರುವಂತಹ ಶಾಸಕರನ್ನ ಸೆಳೆಯುವಂಥ ಹಿಂದೆ ಇತಿಹಾಸ ಇದೆ. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ, ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ 16 ಜನ ಗೋವಾಕ್ಕೆ ಹೋಗಿ ಇಟ್ಕೊಂಡಿದ್ರು. ಅದೆಲ್ಲ ಇತಿಹಾಸ ಇದೆ. ಆದ್ರೆ ನಿಮ್ಮ ನಾಯಕರೇ ಹೇಳ್ತಿದ್ದಾರೆ, ನಾವು ಸನ್ಯಾಸಿಗಳಲ್ಲ, ಧರ್ಮಛತ್ರ ನಡೆಸ್ತಾ ಇಲ್ಲ, ನಾವು ಕೂಡ ರಾಜಕಾರಣ ಮಾಡೋಕೆ ಬಂದಿರೋದು, ಹಾಗಾಗಿ ತುಪ್ಪ ಸುರಿತೀವಿ ಅಂತ. ಅಲ್ಲ ಸ್ವಾಮಿ, ಯಾರು ನಾವು ಸನ್ಯಾಸಿ ಅಂತ ನಾವೆಲ್ಲ ಹೇಳಿದ್ವಾ? ಧರ್ಮಛತ್ರ ನಡೆಸ್ತೇವೆ ಅಂತ ಎಲ್ಲಾದರೂ ಹೇಳಿದೇವ? ಯಾಕೆ ಈ ಪ್ರಶ್ನೆಯನ್ನು ಉದ್ಭವಿಸೋದು ನಾವು ರಾಜಕಾರಣಿಗಳು? ಸೊ ಹಾಗಾದ್ರೆ ಈ ಸರಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬಿಜೆಪಿ ರಣತಂತ್ರ ಮಾಡುತ್ತಾ? ಹಾಗಾದ್ರೆ ಇಲ್ಲ, ನಾವು ಸರ್ಕಾರ ರಚನೆ ಮಾಡಬೇಕು ಅಂತಲ್ಲ, ಗಟ್ಟಿಯಾಗಿ ವಿರೋಧ ಪಕ್ಷ, ನಮ್ಗೊಂದು ಪ್ರಬಲವಾದ ನಂಬಿಕೆ ಇದೆ, ತಾವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಾಯಕರು ಹೇಳಂತದ್ದು ಅದನ್ನ 104 ಜನ ಶಾಸಕರು ಇದ್ದೀವಿ, ನಾವೇ ಅಧಿಕಾರದಲ್ಲಿ ಇರಬೇಕು ಅಂತ. ಒಂದೇ ನಿಮಿಷ, ನಿಮ್ಮ ಪ್ರಶ್ನೆಗೆ ನೀವೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡಂಗಿದ್ರೆ ನಂದೇನು ತಕರಾರಿಲ್ಲ, ನಾನು ಆರಾಮಾಗಿ ನಿಂತ್ಕೊಳ್ತೀನಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇಷ್ಟೇ, ನಾವೊಂದು ಪ್ರಬಲವಾಗಿ ನಂಬಿಕೆ ಇಟ್ಟಿದ್ದೇವೆ. 104 ಜನ ಶಾಸಕರು ವಿರೋಧ ಪಕ್ಷದಲ್ಲಿ 100 ಅಂಕೆ ದಾಟಿರುವುದು ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ. ನಾವು 104 ಜನ ಗಟ್ಟಿಯಾಗಿ ನಿಂತರೆ ಖಂಡಿತವಾಗೂ ಅಲ್ಲಿ ಅಲ್ಲಾಡ್ತದೆ ಅನ್ನುವಂಥ ಪ್ರಬಲ ನಂಬಿಕೆ ಇದೆ. ಅದು ನಮ್ಮ ಸ್ಟ್ರಾಟಜಿ. ಆದ್ರೆ ಖಂಡಿತವಾಗಿ ಕಾಂಗ್ರೆಸ್ ಅಲ್ಲಿ ಹಂಗಾರೆ ಅಲ್ಲೇ ಎಲ್ಲವೂ ಕೂಡ ಅಲ್ಲಾಡ್ತಾ ಇದೆಯಾ ಈಗ? ಅಲ್ಲಾಡಿ ಒಂದೊಂದೇ ಉದುರಿ ಬೀಳ್ತಾ ಇದ್ದಾವೆ. ಇದೆಲ್ಲ ನೀವೇ ಹೇಳ್ತಾ ಇದ್ದೀರಿ, ನಮ್ಗಿಂತ ಜಾಸ್ತಿ ಮಾಹಿತಿ ಜನರಿಗೆ ನೀವೇ ಕೊಡ್ತಾ ಇದ್ದೀರಿ. ಈ ಕೊನೆ ಪ್ರಶ್ನೆ ನಿಮಗೆ, ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಎಷ್ಟು ಜನ ಗೈರ್ಹಾಜರಾಗಬಹುದು ನಿಮ್ಮ ಪ್ರಕಾರ? ನಾನು ಕಾಂಗ್ರೆಸ್ ಪಕ್ಷದ ಶಾಸಕನೂ ಅಲ್ಲ, ಅದರ ಸೆಕ್ರೆಟರಿನೂ ಅಲ್ಲ, ಅದರ ನಾಯಕನೂ ಅಲ್ಲ. ಸಿದ್ದರಾಮಯ್ಯವರು ನಿರಂತರವಾಗಿ ನಿಮ್ಮ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ, ಅವರೇ ಹೇಳ್ತಾರೆ. ಯಾಕಂದ್ರೆ ನಿಮ್ಮವ್ರು ಹೇಳ್ತಾರೆ ಕೆಲವು ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ, ಆ ಕಾರಣಕ್ಕೆ ನಿಮಗೆ ಆ ಪ್ರಶ್ನೆ ಕೇಳ್ತಾರಲ್ಲ. ಸಂಬಂಧನೇ ಇಲ್ಲ, ಆ CLPಗೂ ನಮ್ಗೆ ಯಾವುದೇ ರೀತಿ ಸಂಬಂಧವೇ ಇಲ್ಲ. ಇದು ಬೊಮ್ಮಾಯಿ ಅವರು ಹೇಳ್ತಾ ಇರುವಂತದ್ದು, ನಾವು ರಾಜಕೀಯ ಸನ್ಯಾಸಿಗಳಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದರ ಜೊತೆನಲ್ಲೇನೆ ಸರ್ಕಾರವನ್ನ ಕೆಡುವಂತ ರಣತಂತ್ರವನ್ನು ಕೂಡ ನಾವು ಮಾಡ್ತಾ ಇಲ್ಲ, ನಾವು ಒಟ್ಟಾಗಿರ್ಬೇಕು. ಜೊತೆಗೆ ಈ ಸರ್ಕಾರ ಒಂದು ರೀತಿ ನಮ್ಮ ಮೇಲೂ ಕೂಡ ಆಪರೇಷನ್ ಮಾಡಿದ್ರೆ ಆಶ್ಚರ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಅದೊಂದು ಇತಿಹಾಸ ಇದೆ. ಸೊ ಆ ಕಾರಣಕ್ಕಾಗಿ ನಾವು ಸೇಫರ್ ಸೈಡ್ಗೆ ಗುರ್ಗಾಂವ್ನಲ್ಲಿ ನಮ್ಮ ಶಾಸಕರನ್ನ ಇಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ. ರಮೇಶ್, ಈಗ ಅವ್ರು ಹೇಳ್ತಾ ಇದ್ರು ಅಂದ್ರೆ ರಣತಂತ್ರವನ್ನ ನಾವು ಮಾಡ್ತಾ ಇಲ್ಲ, ಅಥವಾ ನಮ್ಮನ್ನ ನಾವು ಉಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಈಗ ಅಲ್ಲಿ ನಡೆದಂತಹ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ BSY ಅವರನ್ನ ಅಂತ ಹೇಳಿ, ಇನ್ನೂ ಕೂಡ ಮೀಟಿಂಗ್ ಅಲ್ಲಿ ಯಾರಾದ್ರೂ ಬರುವಂತಹ ಇನ್ನೊಂದಷ್ಟು ಸ್ಟ್ರಾಟಜಿಗಳನ್ನ ಮಾಡುವಂತಹ ಚಾನ್ಸಸ್ ಇದೆಯಾ? ಯಾರಾದ್ರೂ ಶಾಸಕರು ಮತ್ತೆ ಆಗಮಿಸುವಂತಹ ಚಾನ್ಸಸ್ ಇದೆಯಾ, ಅಥವಾ ಇಲ್ಲಿಗೆ ಮುಗ್ದಿದೆಯಾ ಹೇಗೆ ಅಲ್ಲಿ ಮೀಟಿಂಗ್? ಸದ್ಯಕ್ಕೆ ಯಡಿಯೂರಪ್ಪನವ್ರ ಜೊತೆ ನಡೆಯುವಂತಹ ಸಮಾಲೋಚನೆ ಮುಗಿದಾಗಿದೆ. ಯಡಿಯೂರಪ್ಪನವರು ಇವತ್ತು ತುಮಕೂರಿಗೆ ಹೋಗಬೇಕಾಗಿತ್ತು, ಅದರ ನಡುವೆಯೂ ಕೂಡ ತಮ್ಮ ಪಕ್ಷದ ಪ್ರಮುಖ ನಾಯಕರು ಎಲ್ಲರೂ ಕೂಡ ಇವತ್ತು ಬಂದ ಹಿನ್ನೆಲೆಯಲ್ಲಿ ಸಮಾಲೋಚನೆಯನ್ನು ಮಾಡಿರುವಂತದ್ದು. ಇದರ ಜೊತೆಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆ ಸಂಜೆ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದ ಒಂದು ಸ್ಟ್ರಾಟಜಿಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಸಂಜೆ ಈ ಶಾಸಕಾಂಗ ಪಕ್ಷ ಸಭೆಗೆ ಕಾಂಗ್ರೆಸ್ನ ಶಾಸಕರು ಎಷ್ಟು ಜನ ಗೈರಾಜರಾಗ್ತಾರೆ ಅನ್ನುವಂತ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನ ಮಾಡಲಿಕ್ಕೆ ಅಥವಾ ಮುಂದಿನ ನಡೆಯನ್ನ ಇಡ್ಲಿಕ್ಕೆ ಬಿಜೆಪಿ ಇವತ್ತು ರಣತಂತ್ರವನ್ನು ರೂಪಿಸಿದೆ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೊರಗಡೆ ಮಾಧ್ಯಮಗಳ ಎದುರುಗಡೆಗೆ ಈ ರಾಜಕಾರಣಿಗಳು ಏನೇ ಹೇಳಿದ್ರು ಕೂಡ ಒಳಗಡೆ ಅದರದೇ ಆದ ಅಥವಾ ಅವರದೇ ಆದ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ ಅನ್ಬಹುದು. ಸೊ ಆ ಕಾರಣಕ್ಕಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯ ಇಲ್ಲಿ ಯಾರ್ಯಾರು ಆಗ್ತಾರೋ ಸೊ ಅದರ ಆಧಾರದ ಮೇಲೆ ಗುರ್ಗಾಂವ್ನಲ್ಲಿರ್ತಕ್ಕಂಥ ಶಾಸಕರನ್ನ ಬೆಂಗಳೂರಿಗೆ ಕರೆಸಬೇಕಾ ನಾಳೆ ಅಥವಾ ಬೇಡವಾ? ಥ್ಯಾಂಕ್ ಯು ರಮೇಶ್. ಜನ ಇದ್ದೇವೆ, ಹಾಗಾಗಿ 104 ಜನರು ಕೂಡ ಒಗ್ಗಟ್ಟಾಗಿ ನಿಂತ್ರೆ ಸರ್ಕಾರ ಅಲ್ಲಾಡಿ ಹೋಗತ್ತೆ. 104 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ. ಈಗಾಗಲೇ ಅಲ್ಲಾಡಿ ಒಬ್ಬೊಬ್ಬರೇ ಬೀಳ್ತಿದ್ದಾರೆ ಅನ್ನುವಂತಹ ಮಾತನ್ನ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗಾಗಲೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಅಲ್ಲಾಡ್ತಾ ಇದೆಯಾ, ಅಲ್ಲಾಡಿಸುವಂತಹ ಪ್ರಕ್ರಿಯೆಯನ್ನ ಈಗಾಗಲೇ ಬಿಜೆಪಿ ಮಾಡಿದ್ಯಾ, ಎಷ್ಟು ಜನ ಹಾಗಾದ್ರೆ ಬಿಜೆಪಿ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ 104 ಶಾಸಕರು ಒಟ್ಟಾಗಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಒಟ್ಟಾಗಿ ನಿಂತ್ರೆ ನಾವು ಈಗಾಗಲೇ ಸರ್ಕಾರವನ್ನ ಕೂಡ ಅಲ್ಲಾಡಿಸುವಂತಹ ಚಾನ್ಸಸ್ ಇದೆ. ನಾವು ಇರುವಂತಹ 104 ಜನ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಒಟ್ಟಾಗಿ ನಿಂತ್ರೆ ಸರ್ಕಾರ ಅಲ್ಲಾಡುತ್ತೆ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಈಗಾಗಲೇ ಅಲ್ಲಾಡಿ ಒಬ್ಬೊಬ್ಬರೇ ಬೀಳ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ.
ಈಗಾಗಲೇ ಇಂತಹ ಒಂದು ಅನೇಕ ಲೆಕ್ಕಾಚಾರಗಳನ್ನ ಹಾಕಿಕೊಳ್ತಾ ಇದೆ. ಅದರಲ್ಲೂ ಕೂಡ ಬಿಎಸ್ವೈ ಅವರ ಮನೆಯ ಮೇಲೆ ಸಾಕಷ್ಟು ಸ್ಟ್ರಾಟಜಿಗಳನ್ನ ನಡೆಸಲಾಗ್ತಾ ಇರೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇವತ್ತು ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು. ಅವರ ನೇತೃತ್ವದಲ್ಲೇ ಇವತ್ತೊಂದು ಸಿಎಲ್ಪಿ ಸಭೆ ಕೂಡ ನಡೆಯುತ್ತೆ. ಹಾಗಾದ್ರೆ ಅವರ ಸ್ಟ್ರಾಟಜಿಗಳು ಏನೇನು, ಏನ್ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ನವರು ಹಾಕಿಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಿನ್ನೆ ರಾಜೀನಾಮೆ ಕೊಟ್ರೆ ಕೊಡ್ಲಿ ಅನ್ನುವಂತಹ ಮಾತನ್ನ ಕೂಡ ಹೇಳಲಾಗಿತ್ತು. ಇವತ್ತು ಗೋಕಾಕ್ ಶಾಸಕರ ಮನವೊಲಿಕೆಗೆ ಇನ್ನೊಂದು ಕಡೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಕೊನೆಯ ಬಾರಿ ಮನವೊಲಿಕೆಯ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಕೊನೆಯ ಬಾರಿ ಈ ಒಂದು ಪ್ರಯತ್ನವನ್ನ ಮಾಡಿದ್ದು ನಿನ್ನೆ ಅವರ ಮಾತನ್ನ ಕೂಡ ನಾವು ಕೇಳ್ಕೊಂಡ್ವಿ. ಯಾರ್ಯಾರು ರಾಜೀನಾಮೆ ಕೊಡ್ತಾರೋ, ಗೋಕಾಕ್ ಶಾಸಕರು ರಾಜೀನಾಮೆಯನ್ನು ಕೊಡ್ತಾರೋ ಕೊಡ್ಲಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಗೋಕಾಕ್ ಶಾಸಕರಿಗೆ ಖುದ್ದು ಸಿದ್ದರಾಮಯ್ಯ ಅವರೇ ಫೋನ್ ಅನ್ನ ಮಾಡಿದ್ದಾರೆ. ಸರ್, ನಿಮ್ ಜೊತೆ ಖುದ್ದಾಗಿ ಮಾತನಾಡ್ತೇನೆ, ಬಹಳ ಮಾತನಾಡಬೇಕಿದೆ ಅನ್ನುವಂತಹ ಮಾತನ್ನ ಸಂದರ್ಭದಲ್ಲಿ ಗೋಕಾಕ್ ಶಾಸಕರು ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸೊ ಗೋಕಾಕ್ ಶಾಸಕರಿಗೆ ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ಈಗ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ನಾವು ನೋಡಿದ್ವಿ, ಸಿದ್ದರಾಮಯ್ಯ ಅವರು ಹೇಳಿದ್ರು ಗೋಕಾಕ್ ಶಾಸಕರು ರಾಜೀನಾಮೆಯನ್ನ ಕೊಟ್ರೆ ಕೊಡ್ಲಿ, ನಮ್ಮ ಸರ್ಕಾರ ಏನೂ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇವತ್ತು ಕೊನೆಯ ಬಾರಿ ಮತ್ತೊಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಗೋಕಾಕ್ ಶಾಸಕರಿಗೆ ಫೋನ್ ಅನ್ನ ಮಾಡಿದ್ದಾರೆ. ನಿಮ್ ಜೊತೆ ಈ ಸಂದರ್ಭದಲ್ಲಿ ಖುದ್ದಾಗಿ ಮಾತನಾಡ್ತೇನೆ ಅನ್ನುವಂತಹ ಮಾತನ್ನ ಗೋಕಾಕ್ ಶಾಸಕರು ಹೇಳಿದ್ದಾರೆ. ಬಹಳ ಮಾತನಾಡಬೇಕಿದೆ ಅಂತ ಹೇಳಿದ್ದಾರೆ ಗೋಕಾಕ್ ಶಾಸಕರು. ಫೋನ್ ಅಲ್ಲಿ ಬೇಡ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿದ್ದಾರೆ ಶಾಸಕರು. ಫೋನ್ ಕಟ್ ಮಾಡಿದ್ದಕ್ಕೆ ಕೋಪಗೊಂಡಿದ್ದಾರೆ ಸಿಎಲ್ಪಿ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಏನಾದ್ರೂ ಮಾಡ್ಕೊಳ್ಳಿ ಅಂತ ಸಿಟ್ಟಾಗಿದ್ದಾರೆ ಸಿದ್ದರಾಮಯ್ಯ ಅನ್ನುವ ಅಪ್ಡೇಟ್ ಕೂಡ ಈಗಾಗಲೇ ಸಿಗ್ತಾ ಇದೆ. ಒಟ್ಟಾರೆ ಕೊನೆಯ ಬಾರಿ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಮನವೊಲಿಕೆಯಲ್ಲಿ ವಿಫಲರಾದ್ರ ಸಿದ್ದರಾಮಯ್ಯ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನನ್ಗೆ ಬಹಳ ಮಾತನಾಡಬೇಕಾಗಿದೆ, ಫೋನ್ ನಲ್ಲಿ ಬೇಡ ಅಂತ ಹೇಳಿ ಗೋಕಾಕ್ ಶಾಸಕರು ಫೋನ್ ಕಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಫೋನ್ ಕಟ್ಟಿಂದಾನೆ ಇನ್ನಷ್ಟು ಕೋಪಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಫೋನ್ ನಲ್ಲಿ ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿರುವಂತಹ ಶಾಸಕರ ಒಂದು ನಡೆ ಸಾಕಷ್ಟು ಅಸಮಾಧಾನಕ್ಕೆ ಈಗ ಸಿದ್ದರಾಮಯ್ಯ ಅವರಿಗೆ ಕಾರಣ ಆಗಿದೆ. ಹಾಗಾಗಿ ಮುಂಬೈನಲ್ಲಿ ಕಾಯಿ ಅತೃಪ್ತರು ಏನ್ ಮಾಡ್ತಾರೆ, ಅತೃಪ್ತ ಶಾಸಕರು ಬರುವಂತಹ ಚಾನ್ಸಸ್ ಇದೆಯಾ ಇಲ್ವಾ, ಯಾವ ರೀತಿಯಾದಂತಹ ಒಂದು ಫೋನ್ ಸಂಭಾಷಣೆ ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ನಿನ್ನೆ ಹೇಳಿದ್ರು ಸಿದ್ದರಾಮಯ್ಯ ಅವರೇ ನಮ್ಗೇನು ಪ್ರಾಬ್ಲಮ್ ಆಗಲ್ಲ ಗೋಕಾಕ್ ಶಾಸಕರು ಏನಾದ್ರು ರಾಜೀನಾಮೆ ಕೊಟ್ರೆ ಅಂತ ಹೇಳಿ. ಕೊನೆಯ ಬಾರಿಯ ಪ್ರಯತ್ನ ಏನಾದ್ರು ಮಾಡಿದ್ರ? ಆ ಸಂದರ್ಭದಲ್ಲಿ ಗೋಕಾಕ್ ಶಾಸಕರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಸಿಎಲ್ಪಿ ಸಭೆಗೆ ಗೈರು ಆಗೋದು ಗ್ಯಾರಂಟಿನಾ ಹಾಗಾದ್ರೆ? ಖಂಡಿತವಾಗಿಯೂ ನವಿತಾ, ಗೋಕಾಕ್ನ ಶಾಸಕ ಇವತ್ತು ಸಿಎಲ್ಪಿ ಸಭೆ ನಡೆಯುತ್ತೆ. ಈ ಸಿಎಲ್ಪಿ ಸಭೆಗೆ ಗೈರು ಹಾಜರಾಗೋದು ಗ್ಯಾರಂಟಿ ಆದಂಗಾಗಿದೆ. ಅಂದ್ರೆ ಕೊನೆಯ ಬಾರಿಗೆ ಯಾರ ಸಂಪರ್ಕಕ್ಕೂ ಸಿಗದ ಗೋಕಾಕ್ನ ಶಾಸಕ ಏನು ಬೆಳಗಾವಿ ಭೇಟಿ ಸಂದರ್ಭದ ವೇಳೆ ಅದು ಬೆಂಗಳೂರಿಗೆ ವಿಮಾನ ಹತ್ತಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಗೋಕಾಕ್ ಶಾಸಕರ ಒಂದು ಆಪ್ತರ ಮೊಬೈಲ್ ಮೂಲಕ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ನಾನು ಜಾಸ್ತಿ ಮಾತನಾಡ್ತಕ್ಕಂಥ ವಿಚಾರ ಇದೆ, ಆದ್ರೆ ಮೊಬೈಲ್ ಅಲ್ಲಿ ಮಾತನಾಡೋದು ಬೇಡ ಅಂತ ಹೇಳ್ತಾನೆ ಗೋಕಾಕ್ ಶಾಸಕ ಫೋನ್ ಅನ್ನ ಕಟ್ ಮಾಡಿದ್ದಾರೆ. ಯಾವಾಗ ಗೋಕಾಕ್ ಶಾಸಕ ಫೋನ್ ಅನ್ನ ಕಟ್ ಮಾಡಿದ್ರು, ರಾಂಗ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಯ್ತು ನಡ್ರಿ ಏನಾದ್ರು ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಕೋಪದಿಂದಲೇ ಅವರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಯಾರ ಸಂಪರ್ಕಕ್ಕೂ ಸಿಗದ ಗೋಕಾಕ್ ಶಾಸಕನನ್ನ ಅಂತಿಮವಾಗಿ ಒಂದು ಸಂಪರ್ಕ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಹೀಗಾಗಿ ಅವರ ಆಪ್ತನ ಮೂಲಕ ಒಂದು ಸಂಪರ್ಕ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾತನಾಡತಕ್ಕಂಥ ಪ್ರಯತ್ನವನ್ನ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಸಿಎಲ್ಪಿ ನಾಯಕರಾಗಿ ಸಿದ್ದರಾಮಯ್ಯನವರು ಈ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಅಂತಿಮವಾಗಿ ಕೂಡ ಯಾವುದೇ ಒಂದು ಯಾರ ಒಂದು ಮಾತಿಗೂ ಮಣೆಯದ ಗೋಕಾಕ್ ಶಾಸಕ ಅಂತಿಮವಾಗಿ ನಾನು ಆಮೇಲೆ ಮಾತನಾಡ್ತೀನಿ, ಅಂದ್ರೆ ನಾನು ಯಾವತ್ತೂ ಬರೋದೇ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಪರೋಕ್ಷವಾಗಿ ಹೇಳೋದ್ರ ಮೂಲಕ ತಮ್ಮ ಫೋನ್ ಅನ್ನ ಕಟ್ ಮಾಡಿದ್ದಾರೆ. ಅಂದ್ರೆ ಗೋಕಾಕ್ ಶಾಸಕ ಕಾಂಗ್ರೆಸ್ನಿಂದ ಬಹಳ ದೂರ ಸರಿದಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಬೆಳವಣಿಗೆಯಿಂದ ಗೊತ್ತಾಗುತ್ತೆ. ಅಂದ್ರೆ ಮುಂಬೈನಲ್ಲೇ ಬಿಟ್ಟಿರ್ತಕ್ಕಂಥ ಮುಂಬೈನ ಹೋಟೆಲ್ ನಲ್ಲೇ ಇರತಕ್ಕಂತಹ ಗೋಕಾಕ್ ಶಾಸಕ ಇವತ್ತು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಕರೆದಿರ್ತಕ್ಕಂಥ ಸಭೆಗೂ ಬರೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ಆ ಮೂಲಕ ರವಾನೆ ಮಾಡಿದ್ದಾರೆ. ಹೀಗಾಗಿ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಗೋಕಾಕ್ ಶಾಸಕರು, ಅದರಲ್ಲೂ ಕೂಡ ಒಂದು 5ಕ್ಕೂ ಹೆಚ್ಚು ಜನ ಇವತ್ತಿನ ಒಂದು ಸಭೆಗೆ ಭಾಗಿಯಾಗಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ಅವರು ಆಪ್ತರ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಟೆಲ್ ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ಸಭೆ ಏನು ಬೆಂಗಳೂರಲ್ಲಿ ನಡೆಯುತ್ತೆ ಅದು ಬಹಳ ಕುತೂಹಲ ಮೂಡಿಸಿದೆ. ಯಾರು ಸಭೆಗೆ ಗೈರಾಗ್ತಾರೆ, ಬೆಳಗಾವಿ ಮುಂಬೈಯಿಂದ ಎಷ್ಟು ಜನ ಒಂದು ಸಭೆಗೆ ಪಾಲ್ಗೊಳ್ಳದೆ ಹೋದ್ರೆ ಅವರ ವಿರುದ್ಧ ಏನೆಲ್ಲಾ ಕ್ರಮಗಳನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಮಾತ್ರ ಕುತೂಹಲ ಮೂಡಿದೆ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.
ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಸಭೆ ಶುರು ಆಗುತ್ತೆ. ಕ್ಷಣಗಳಲ್ಲಿ ಕೂಡ ಶುರುವಾಗಿದೆ. ಈಗಾಗಲೇ ಒಬ್ಬೊಬ್ಬರು ಶಾಸಕರು ವಿಧಾನಸೌಧದ 3ನೇ ಮಾಡಿಗೆ ಆಗಮಿಸಿದರೆ ಆಪರೇಷನ್ ಭೀತಿಯಲ್ಲಿದೆ ಕಾಂಗ್ರೆಸ್ನ ಈ ಸಭೆ. ಸೊ ಇದನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ತನ್ನ ಮನೆಯನ್ನ ಭದ್ರ ಮಾಡ್ಕೊಳ್ಳಿಕ್ಕೆ ಈ ಒಂದು ಸಭೆಯ ಮೂಲಕ ಸಿದ್ದರಾಮಯ್ಯ ಮೆಸೇಜ್ ಪಾಸ್ ಮಾಡ್ತಾರೆ. ಒಂದ್ ಕಡೆ ಬಿಜೆಪಿ ಕೂಡ ಕಾದು ಕುಳಿತಿದೆ, ನೋಡೇ ಬಿಡೋಣ ಈ ಶಾಸಕಾಂಗ ಸಭೆಗೆ ಎಷ್ಟು ಜನ ಕೈ ಕೊಡ್ತಾರೆ. ಸೊ ಆ ಮೂಲಕ ತನ್ನ ದಾಳವನ್ನ ಉಳಿಸಲಿಕ್ಕೆ ಬಿಜೆಪಿ ರೆಡಿಯಾಗಿದೆ. ಸೊ ಹಾಗಾಗಿ ಈ ಶಾಸಕಾಂಗ ಸಭೆ ಅಗ್ನಿ ಪರೀಕ್ಷೆ. ಮತ್ತೊಂದು ಕಡೆ ತನ್ನ ಮನೆಯನ್ನ, ತನ್ನ ಶಾಸಕರನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಒಂದು ದೊಡ್ಡ ಏನು ಇದು ವೇದಿಕೆ. ಹಾಗಾಗಿನೇ ಸೂಚನೆ ಮೂಲಕ, ಸುತ್ತೋಲೆ ಮೂಲಕ, ತಿಳುವಳಿಕೆ ಪತ್ರದ ಮೂಲಕ ಶಾಸಕರಿಗಾಗಲೇ ಸಿದ್ದರಾಮಯ್ಯ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಶಾಸಕರಾದಂಥ ಉಮೇಶ್ ಜಾಧವ್, ನಾಗೇಂದ್ರ, ಹಾಗೆ ಗೋಕಾಕನ ಶಾಸಕರು, ಹಾಗೆ ಮಹೇಶ್ ಕಮಟಳ್ಳಿ ಈ 4 ಕೂಡ ಇವತ್ತಿನ ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಕೆಲವರು ಪೂರ್ವಾನುಮತಿ ಪಡ್ಕೊಂಡಿದ್ದಾರೆ. ಅದರಲ್ಲಿ BC ಪಾಟೀಲ್ ತರ ಪುತ್ರಿಯ ಮದುವೆ ಇರೋದ್ರಿಂದ, ಮತ್ತೊಂದು ಕಡೆ ಆನಂದ್ ಸಿಂಗ್ ಆ ಕೋರ್ಟ್ ಅಲ್ಲಿ ಹಾಜರಾಗಬೇಕಾಗಿರೋದ್ರಿಂದ ಅವರು ಪೂರ್ವಾನುಮತಿ ಪಡ್ಕೊಂಡಿದ್ದಾರೆ. ಆದ್ರೆ 4 ಮಾತ್ರ ಪೂರ್ವಾನುಮತಿ ಪಡ್ಕೊಂಡಿಲ್ಲ, ಅವರಿಗೆ ಯಾವುದೇ ನೋಟಿಸ್ ಕೂಡ ಹೋಗಿಲ್ಲ. ಹಾಗಾಗಿ ಈ ಒಂದು ಮಹತ್ವದ ಶಾಸಕಾಂಗ ಸಭೆಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕೈ ಕೊಡ್ತಾರೆ, ಸೊ ಇದರ ಮೇಲೆ ಮುಂದಿನ ರಾಜಕೀಯ ವಿದ್ಯಮಾನಗಳು ಕೂಡ ಕಾಣಬಹುದು. ಹಾಗಾಗಿ ಬಿಜೆಪಿಯ ಅಧ್ಯಕ್ಷ BS ಯಡಿಯೂರಪ್ಪ ಡಾಲರ್ಸ್ ಕಾಲನಿ ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಗೋಕಾಕನ ಈಗಾಗಲೇ ತಾವು ನೋಡ್ತಾ ಇದ್ರಿ, ವಿಧಾನಸೌಧ 3ನೇ ಮಾಡಿಯಲ್ಲಿ ಶಾಸಕಾಂಗ ಸಭೆ. ಬಸವರಾಜ ಹೊರಟ್ಟಿ ಅದಕ್ಕೂ ಸಂಬಂಧ ಇಲ್ಲ, ಆದ್ರೆ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಸೊ ಬಸವರಾಜ ಹೊರಟ್ಟಿ JDS ನ ಶಾಸಕರು, ಹಾಗಾಗಿ ಇದಕ್ಕೂ ಈ ಸಭೆಗಳಿಗೆ ಸಂಬಂಧ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಯಾರು ಕನ್ಫ್ಯೂಸ್ ಆಗಬೇಡಿ. ಸೊ ಈಗಾಗಲೇ ರಾಜಶೇಖರ್ ಪಾಟೀಲ್, ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಈಗಾಗಲೇ ಸಭೆಗೆ ಆಗಮಿಸಿರ್ತಕ್ಕಂಥ ದೃಶ್ಯಗಳು ತಾವು ನೋಡ್ತಾ ಇದ್ರಿ. ಇದು ವಿಧಾನಸೌಧ 3ನೇ ಮಾಡಿಯಲ್ಲಿ ಕಾಂಗ್ರೆಸ್ನ ಮಹತ್ವದ ಶಾಸಕಾಂಗ ಸಭೆ ಕೆಲವೇ ಕ್ಷಣಗಳು ಶುರು ಆಗುತ್ತೆ. ರಾಮಲಿಂಗಾರೆಡ್ಡಿ ಹಿರಿಯ ಶಾಸಕರು ಸಭೆಗೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ಶಾಸಕರು ಕೂಡ ಈಗಾಗಲೇ ಹೋಗ್ತಾ ಇದ್ದಾರೆ. ತಾವು ನೋಡ್ತಾ ಇರೋ ದೃಶ್ಯದಲ್ಲಿ ರಾಮಲಿಂಗಾರೆಡ್ಡಿ BTM ಲೇಔಟ್ನ ಶಾಸಕರು, ಹಾಗೇನೆ ಬಹಳಷ್ಟು ಜನ ಶಾಸಕರು ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ರಾಜಶೇಖರ್ ಪಾಟೀಲ್ ಕೂಡ ಆಗಲೇ ಸಭೆಗೆ ತೆರಳಿದ್ದಾರೆ. ಮತ್ತೊಂದು ಕಡೆ ಕೆಲವು ಶಾಸಕರು ಮಾತ್ರ ಬರಲ್ಲ ಅನ್ನುವಂಥದ್ದು, ಅದರಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಗೊತ್ತಾಗುತ್ತೆ. According to me, 99%. Sir, your inside information, sir. You've also been former Home Minister. You're a veteran, sir. Maybe 1 or 2, not more than that. So has Mr. Nagendra sought permission to not come? No, I don't know. He will be intimated to our leader or our CLP secretary. Okay. What next, sir? After this, will there be some action taken against those who will not come? I don't know. You have to ask CLP leader. Thank you, sir. Soumya is also coming, sir? ಅಲ್ಲಿದ್ಲು ಅದಕ್ಕೆಲ್ಲ HK ಪಾಟೀಲ್. HK ಪಾಟೀಲ್ ಬೆಳಿಗ್ಗೆ ಹೋಗಿದೆ ಸರ್. ಸೊ ಇದು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾತಾಡಿದ್ದಾರೆ. ಸೊ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ CLP ನಾಯಕರು ಕೇಳಿ ಕೆಲವರು ಬರ್ಬೋದು, ಯಾರು ಬರಲ್ಲ ಅಂತಿದೆ ಅವರು ಕೆಲವರು ಬರ್ಬೋದು, ಕೆಲವರು ಪರ್ಮಿಷನ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ಶಾಸಕಾಂಗ ಸಭೆ ಬಹಳಷ್ಟು ರಾಜಕೀಯ ಕಾರಣಕ್ಕಾಗಿ, ಸೊ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳೇ ಬಂದೇ ಇವತ್ತು ಈ ಶಾಸಕಾಂಗ ಸಭೆಯನ್ನು ನಿಗದಿ ಮಾಡಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಇದು ಯಾರು ಏನು ಹೇಳಿದ್ರು ಕೂಡ ಇದು ಶಾಸಕರ ತಲೆ ಎಣಿಸುವಂತ ಸಭೆ ಅಂತ ಹೇಳ್ಬೋದು. ಆಪರೇಷನ್ ಕಮಲದ ಭೀತಿಯಿಂದ ಬಚಾವಾಗಲಿಕ್ಕೆ, ತನ್ನ ಶಾಸಕರನ್ನ ಕಾನ್ಫಿಡೆನ್ಸ್ಗೆ ತೆಗೆದುಕೊಳ್ಳಲಿಕ್ಕೆ, ಅವರ ಕೆಲಸ ಕಾರ್ಯಗಳೇನಿರ್ಬೋದು, ವರ್ಗಾವಣೆ ಇರ್ಬೋದು, ಅನುದಾನ ಹಂಚಿಕೆ ಇರ್ಬೋದು, ಈ ಸರ್ಕಾರದಲ್ಲಿ ಏನೆಲ್ಲ ತೊಂದರೆಗಳಿದಾವೆ, ಸೊ ಅವ್ರಿಗೆ ಏನಾಗ್ತದೆ, MTV ನಾಗರಾಜ್ ಸಚಿವರು ಶಾಸಕರು ಕೂಡ ಈಗಾಗಲೇ ಸಭೆಗೆ ತೆರಳುತ್ತಾ ಇದ್ದಾರೆ. ಸೊ ಒಬ್ಬೊಬ್ಬರಾಗಿ ಇವತ್ತು ಸಭೆಗೆ ಆಗಮಿಸ್ತಾ ಇದ್ದಾರೆ. ತಾವಾಗಲೇ ನೋಡಿದ್ರೆ ಅಜಯ್ ಸಿಂಗ್ ಕೂಡ ಜೇವರ್ಗಿ ಶಾಸಕರು ಸಭೆಗೆ ಆಗಮಿಸಿದ್ದಾರೆ. ಸೊ ಎಲ್ಲರೂ ಕೂಡ ಬರ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಿಶ್ವಾಸ. ಆದರೆ ಕೆಲವರು ಗೈರಾಜಾಗ್ತಾರೆ. ಅದರಲ್ಲ ಕೂಡ್ಲಿಗಿ ನಾಗೇಂದ್ರ ಪರ್ಮಿಷನ್ ತಗೊಂಡಿದ್ರೆ ಗೊತ್ತಿಲ್ಲ, ಆದರೆ ಕೂಡ್ಲಿಗಿ ನಾಗೇಂದ್ರ ಅಂತ ಹೆಸರು, ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರು. ಹಾಗೇನೆ ಮಹೇಶ್ ಕುಮಟಳ್ಳಿ, ಮತ್ತೊಂದು ಕಡೆ ಉಮೇಶ್ ಜಾಧವ್ ಚಿಂಚೋಳಿ ಶಾಸಕರು, ಹಾಗೇನೆ ಗೋಕಾಕನ ಶಾಸಕರು, ಈ 4 ಜನ ಶಾಸಕರು ಇವತ್ತಿನ ಸಭೆಯಿಂದ ದೂರ ಉಳಿತಾರೆ. ಇನ್ನು BC ಪಾಟೀಲ್ ಹಾಗೆ ಆನಂದ್ ಸಿಂಗ್ ಪರ್ಮಿಷನ್ ತಗೊಂಡು. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ, ಸೊ ಹಾಗಾದ್ರೆ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ರಾಜಕೀಯ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್. ಈಗಾಗಲೇ ಶಾಸಕಾಂಗ ಸಭೆ ನಡೆಯುವಂತಹ ಸ್ಥಳದಲ್ಲಿದ್ದಾರೆ. ರಮೇಶ್ ಹಿರೇಜಂಬೂರ್, ಈಗ ಸಭೆ ಶುರು ಆಗಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಈಗಾಗಲೇ ಕೆಲವು ಶಾಸಕರು ಆಗಮಿಸ್ತಾ ಇದ್ದಾರೆ. ಹಾಗಿದ್ರೆ ಇನ್ನು ಕಾಂಗ್ರೆಸ್ ನಾಯಕರ ಪ್ರಕಾರ ಎಷ್ಟು ಜನ ಕೈ ಕೊಡ್ತಾರೆ?
ಲಕ್ಷ್ಮಣ್ ಹೋಗಾರ್ ಈಗ ಪ್ರಮುಖವಾಗಿ ಆನಂದ್ ಸಿಂಗ್ ಈಗ ತಾನೇ ಬಂದಿದ್ದಾರೆ, ಏನು ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ಬರಲ್ಲ ಅನ್ನುವಂತ ಮಾತುಗಳು ಈಗ ಸುಳ್ಳಾಗಿದೆ. ಸೊ ಈಗ ಆನಂದ್ ಸಿಂಗ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ 5 ಜನ ಶಾಸಕರು ಈಗ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಡೋಲಾಯಮಾನ ಸ್ಥಿತಿಯಲ್ಲಿ ಇರತಕ್ಕಂಥದ್ದು. ಅದರಲ್ಲಿ ಒಬ್ಬರು ಈಗಾಗಲೇ ಪರ್ಮಿಷನ್ ತೆಗೆದುಕೊಂಡಿರತಕ್ಕಂಥದ್ದು BC ಪಾಟೀಲ್ ಅವರು ತಮ್ಮ ಮಗಳ ಮದುವೆ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಸಭೆಗೆ ಗೈರಾಜರಾಗ್ತಾ ಇರುವಂತದ್ದು. ಆದ್ರೆ ಉಳಿದ ಸುಮಾರು ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಉಳಿದ 4 ಜನ ಶಾಸಕರಿದ್ದಾರೆ, ನಾಗೇಂದ್ರ ಇರ್ಬೋದು, ಕಮಟಳ್ಳಿ ಇರ್ಬೋದು, ಹಾಗೆ ಜಾಧವ್ ಅವರು, ಇವು 4 ಜನ ಶಾಸಕರು ಗೈರು ಹಾಜರಾಗ್ತಾರೆ, ಸಭೆಗೆ ಬರೋದಿಲ್ಲ ಅನ್ನುವಂತ ಸ್ಪಷ್ಟ ಮಾಹಿತಿ ಈಗಾಗಲೇ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಾಗಿದೆ. ಆದ್ರೆ ಅವರನ್ನು ಕೂಡ ಸಭೆಗೆ ಕರೆತರಲಿಕ್ಕೆ ಅಂತಿಮ ಹಂತದಲ್ಲಿ ಕಸರತ್ತನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಉಳಿದ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ಆದಿಯಾಗಿ ಪ್ರಮುಖ ನಾಯಕರೆಲ್ಲರೂ ಕೂಡ ಬರಬೇಕಾಗಿದೆ. ಮಾಜಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈಗಾಗಲೇ ಕೆಲವು ಶಾಸಕರಿಗೆ ಈಗಾಗಲೇ ಬಂದಾಗಿದೆ, ಉಳಿದ ಇನ್ನೂ ನಾಯಕರು ಕೂಡ ಬರಬೇಕಾಗಿದೆ. ಬಂದ ನಂತರ ಸಭೆ ಆರಂಭ ಆಗುತ್ತೆ. ಆದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುವಂತದ್ದು ಕೂಡ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ನಮಗೆ ನಮ್ಮ ಮಾತುಗಳು ನಡೀತಾ ಇಲ್ಲ, ವರ್ಗಾವಣೆ ಇರಬಹುದು ಅಥವಾ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅನುದಾನ ಹಂಚಿಕೆ ಇರಬಹುದು, ಇಂಥ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಕೇವಲ ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಿದ್ದಾರೆ ಅನ್ನುವಂತ ಆರೋಪವನ್ನ ಈಗಾಗಲೇ ಹಿಂದೆ ಕೂಡ ಮಾಡಿದ್ರು. ಇವತ್ತು ಕೂಡ ಅದೇ ಒಂದು ರೀತಿಯ ಮಾತುಗಳು ಕೇಳಿ ಬರುವಂತಹ ಎಲ್ಲ ಸಾಧ್ಯತೆಗಳಿರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವತ್ತು ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಗೆ ಕೆಲವು ಶಾಸಕರೇನು 4 ರಿಂದ 6 ಜನ ಶಾಸಕರು ಗೈರು ಹಾಜರಾಗ್ತಾರೆ ಅನ್ನುವಂತ ಮಾತುಗಳು ಒಂದ್ ಕಡೆ ಆದ್ರೆ, ಇನ್ನೂ ಕೂಡ ಹಲವು ನಾಯಕರು ಏನು ಈಗಾಗಲೇ ಸೋಮಶೇಖರ್ ಅವರು ಬರ್ತಿದ್ದಾರೆ ನೋಡ್ತಾ ಇರಬಹುದು. ಸೋಮಶೇಖರ್ ಮಾತಾಡ್ಸುವಂತ ಪ್ರಯತ್ನ ಮಾಡೋಣ. ಸರ್, ಇವತ್ತು 4 ಜನ ಶಾಸಕರು ಬರೋದಿಲ್ಲ ಅನ್ನುವಂತ ಮಾತುಗಳಿದ್ದಾವೆ, ಏನ್ ಹೇಳ್ತೀರಿ? ಯಾವ ಶಾಸಕರು ಬರುವುದಿಲ್ಲ ಅಂತ ಯಾರು ಹೇಳಲಿಲ್ಲ. ಪ್ರತಿಯೊಬ್ಬರು ಶಾಸಕರು ಕೂಡ CLP ಲೀಡರ್ ಏನ್ ಹೋಗಿದ್ದಾರೆ ಅದಕ್ಕೆ ಮರ್ಯಾದೆ ಕೊಟ್ಟು ಬಂದೇ ಬರ್ತಾರೆ. ಬರೋದಿಲ್ಲ ಅಂತ ಯಾರು ಹೇಳಿದ್ದಾರೆ? ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಕಮಟಳ್ಳಿ ಮತ್ತೆ ಜಾಧವ್ ಕೈ ಕೊಡ್ತಾರೆ ಅಂತ ನೋಡೋಣ. ಇನ್ನು ಟೈಮ್ ಇದೆ, ಇವಾಗ ತಾನೇ ಸ್ಟಾರ್ಟ್ ಆಗಿದೆ 3:15, ಇನ್ನು ಟೈಮ್ ಇದೆಯಲ್ಲ. ಯಾರು ಬರ್ತಾರೆ ಯಾರು ಬರಲ್ಲ ಅಂತ ನಿಮ್ಗೆ ಗೊತ್ತಾಗ್ತದೆ. ಈ ಮಾಧ್ಯಮದವ್ರಿಗೆ ಬರೀ ರಮೇಶ್ ಜಾರಕಿಹೊಳಿ ಅಂದ್ಬಿಟ್ರೆ ಬೇರೆ ಯಾರು ಇಲ್ಲ. ಬೇಕಾಗಿರ್ತಕ್ಕಂಥದ್ದೇ ಕಾಂಗ್ರೆಸ್ ಬಿಜೆಪಿಗೆ 12 ಜನ ಶಾಸಕರು, ಆ ಹಿನ್ನೆಲೆಯಲ್ಲಿ ಅವರು ಆಪರೇಷನ್ ಕೈ ಹಾಕಿದ್ದಾರೆ ಅನ್ನುವಂಥದ್ದು. 12 ಜನ ಅಲ್ಲ, ಇಬ್ರು ಕೂಡ ಹೋಗೋದಿಲ್ಲ. ಅಂದ್ರೆ ರಮೇಶ್ ಜಾರಕಿಹೊಳಿ ಟೀಮ್ ಕೂಡ ಬರುತ್ತೆ ಅನ್ನುವಂಥ ವಿಶ್ವಾಸ ನಿಮ್ದು? ರಮೇಶ್ ಜಾರಕಿಹೊಳಿ ಕೂಡ ವಾಪಸ್ ಮರಳಿ ಬರ್ತಾರೆ ಮನೆಗೆ. ಲಕ್ಷ್ಮಣ್ ಸೋಮಶೇಖರ್ ಅವರು ಹೇಳುವಂತ ಪ್ರಕಾರ ಈಗಾಗಲೇ ರಮೇಶ್ ಜಾರಕಿಹೊಳಿ ಟೀಮ್ ಏನಿದೆ ಅದು ಕೂಡ ಬರುತ್ತೆ. ಕೇವಲ 2 ಶಾಸಕರು ಕೂಡ ಕಾಂಗ್ರೆಸ್ ಏನು ಶಾಸಕಾಂಗ ಪಕ್ಷ ಸಭೆಗೆ ಗೈರು ಹಾಜರಾಗೋದಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಕೋರಂ ಇವತ್ತು ಇರುತ್ತೆ ಅನ್ನುವಂತ ವಿಶ್ವಾಸವನ್ನ ಶಾಸಕ ಸೋಮಶೇಖರ್ ಅವರು ವ್ಯಕ್ತಪಡಿಸ್ತಾರೆ. ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗ್ತಾ ಇದಾವೆ. ಎಲ್ಲೋ ಒಂದು ಕಡೆ ಇದು ಉಲ್ಟಾ ಹೊಡಿತಾ ಇದೆ ಆಪರೇಷನ್ ಕಮಲದವರಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆನಂದ್ ಸಿಂಗ್ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇತ್ತು, ಆದ್ರೆ ಆನಂದ್ ಸಿಂಗ್ ಬಂದಿದ್ದಾರೆ. ಸೊ ಇದು ನೇರವಾಗಿ ಈ ಆಪರೇಷನ್ ಕಮಲ ಅನ್ನುವಂತ ಗುಮ್ಮಕ್ಕೆ ಒಂದು ಪೆಟ್ಟು ಕೊಡ್ತಾ ಇದೆ. ಸೊ ಆನಂದ್ ಸಿಂಗ್ ಬಂದಿದ್ದಾರೆ ಅಂದ್ರೆ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರು ಕೋರ್ಟ್ಗೆ ಹೋಗ್ಬೇಕಾಗಿರೋ ಕೇಸ್ ಒಂದೇನೆ. ಸೊ ಇಬ್ರಿಗೂ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆನಂದ್ ಸಿಂಗ್ ಬಂದಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅತೃಪ್ತ ಶಾಸಕರ ಸಂಖ್ಯೆ ಕಮ್ಮಿ ಆಗಿದೆ ಅನ್ನೋದು. ಸೊ ತಾವು ಒಂದು ಮಾತನ್ನು ಹೇಳಿದ್ರಿ, ಶಾಸಕಾಂಗ ಸಭೆಗೆ ಬಂದ್ರು ಕೂಡ ಆಮೇಲೆ ಕೈ ಕೊಡ್ತಾರೆ ಅನ್ನೋದು. ಆ ಕೈ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿನೇ ಅತ್ಯಂತ ಜಾಗರೂಕತೆಯಿಂದ ಚಾಣಾಕ್ಷತನದಿಂದ ಸೊ ತಲೆಯನ್ನ ಎಣಿಸಿ ಅವರಿಗೆ ಅವರದೇ ಆದಂತ ಸಮಸ್ಯೆಗಳನ್ನು ಕೇಳತಕ್ಕಂಥದ್ದು, ಭರವಸೆಗಳ ಕೊಡ್ತಕ್ಕಂಥದ್ದು. ನೀವು ಹೋಗ್ಬಿಡ್ರಪ್ಪ, ನಿಮ್ಗೆ ಏನೇನ್ ಬೇಕು ಎಲ್ಲವೂ ಕೂಡ ನಾವು ಮಾಡಿಕೊಡ್ತೀವಿ, ಇಲ್ಲೇ ಸುಮ್ಮನಿರಿ ಅನ್ನುವಂತ ಒಂದು ಆ ಸಮಜಾಯಿಸಿ ಮಾಡಿ ಅವರಿಗೆ ಹಿಡಿದುಕೊಂಡು ಇಟ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಈ ಸಭೆ ಸೇರ್ಲಾಗ್ತಾ ಇದೆ. ಹಾಗಿದ್ರೆ ಇವ್ರ ಶಾಸಕಾಂಗ ಸಭೆಗೂ ಬಿಜೆಪಿಗೆ ಏನ್ ಸಂಬಂಧ? ಅವ್ರ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ? ಖಂಡಿತವಾಗ್ಲೂ ಇದು ಒಂದ್ ರೀತಿ ರಾಜ್ಯದ ಜನರು ಕೇಳಬೇಕಾದಂತ ಪ್ರಶ್ನೆ. ಯಾಕೆಂದ್ರೆ ಈಗಾಗಲೇ ಏನು ನಾವು 104 ಜನ ಶಾಸಕರನ್ನು ನಾವು ಗೆದ್ದಿರ್ತಕ್ಕಂಥದ್ದು, ಹಾಗಾಗಿ ನಾವು ಅಧಿಕಾರವನ್ನು ಹಿಡಿಲೇಬೇಕಾಗಿರುವಂತದ್ದು. ಆ ಕಾರಣಕ್ಕಾಗಿ ನಾವು ಬೆಂಕಿ ಉರಿಯುವಂತ ಸಂದರ್ಭದಲ್ಲಿ ನಾವು ತುಪ್ಪ ಹಾಕ್ತೀವಿ ಅನ್ನೋ ಮಾತನ್ನು ಈಗಾಗಲೇ CT ರವಿ ಹೇಳಿರ್ತಕ್ಕಂಥದ್ದು. ಮತ್ತೆ ಅದೇ ಮುಖ್ಯ ಒಂದ್ ರೀತಿ ಕಾರಣ ಏನು ಪೂರಕವಾದ ರೀತಿಯಲ್ಲಿ ಬಿಜೆಪಿ ನಾಯಕರು ಇವತ್ತು ಈಗಾಗಲೇ ಏನು ಸಭೆಯನ್ನ ಮಾಡಿರುವಂತದ್ದು ಯಡಿಯೂರಪ್ಪನವ್ರ ನಿವಾಸದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಜಾರ್ಜ್ ಅವರು, ಜಮೀರ್ ಅಹಮದ್ ಅವರು, ಹಾಗೇನೆ ಹಲವು ನಾಯಕರು ಕೂಡ ಇಲ್ಲಿ ಆಗಮಿಸ್ತಾ ಇರುವಂತದ್ದು. ಇನ್ನೇ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗುತ್ತೆ. ಒಂದ್ ಕಡೆನಲ್ಲಿ ಇಲ್ಲಿ ಏನು ಶಾಸಕರ ಸಂಖ್ಯೆ ಹೆಚ್ಚಾದಷ್ಟು ಬಿಜೆಪಿಯ ನಾಯಕರ ಎದೆಯಲ್ಲಿ ಡವಡವ ಶುರುವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಬಾರಿ ಶತಾಯಗತಾಯ ಬಿಜೆಪಿ ನಾವು ಅಧಿಕಾರವನ್ನ ಹಿಡಿತೀವಿ, ಆಪರೇಷನ್ ಸಕ್ಸಸ್ ಆಗುತ್ತೆ ಅನ್ನುವಂತಹ ಉಮೇದಿನಲ್ಲಿ ಬಿಜೆಪಿ ನಾಯಕರು ಇದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲ ನಾಯಕರು ಕೂಡ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷ ಸಭೆಗೆ ಹಾಜರಾಗ್ತಾ ಇರುವಂತದ್ದು ಒಂದ್ ರೀತಿ ಬಿಜೆಪಿ ನಾಯಕರು ಕೂಡ ಆತಂಕ ಶುರುವಾಗಿರುವಂತದ್ದು. ಈಗಾಗಲೇ ಯಡಿಯೂರಪ್ಪನವರ ನಿವಾಸದಲ್ಲಿ ಒಬ್ಬರಲ್ಲ ಒಬ್ಬ ನಾಯಕರು ಕೂಡ ಏನು ಮನೆಗೆ ಆಗಮಿಸಿ ಅವರು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಸಮಾಲೋಚನೆ ನಡೆಸ್ತಾ ಇರುವಂತಹ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿದಿದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಈಗಾಗಲೇ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನು ಮಾಡಿದ್ದಾರೆ. ಆದ್ರೆ ಇವತ್ತು ಶಾಸಕಾಂಗ ಈಗ
ಶಾಸಕಾಂಗ ಪಕ್ಷದ ನಾಯಕರು ಬರಬೇಕು, ಹಾಗೆ DCM ಪರಮೇಶ್ವರ್ ಬರಬೇಕು, ದಿನೇಶ್ ಗುಂಡೂರಾವ್ ಬರಬೇಕು. ಸೊ ಇನ್ನು ಎಷ್ಟೊತ್ತಾಗುತ್ತೆ ಈ ಶಾಸಕಾಂಗ ಸಭೆ ಶುರು ಆಗ್ಲಿಕ್ಕೆ? ಈಗಾಗಲೇ ಒಬ್ಬರ ಮೇಲೆ ಒಬ್ರು ಬರ್ತಾ ಇದ್ದಾರೆ. ಒಂದ್ ಕಡೆ ಜಮೀರ್ ಅಹ್ಮದ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ಹಾಗೇನೆ ಜಾರ್ಜ್ ಇರ್ಬೋದು, ರಾಮಲಿಂಗಾರೆಡ್ಡಿ, ಅಜಯ್ ಸಿಂಗ್, ಆನಂದ್ ಸಿಂಗ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಒಂದು ಮೂಲದ ಪ್ರಕಾರ 3 ಅಥವಾ 4 ಜನ ಗೈರಾಜರಾಗಬಹುದು ಅನ್ನೋದು. ಸೊ ಹಾಗಾದ್ರೆ ಅವರ ಮೇಲೆ ಈಗ ಸಭೆಯ ನಂತರ ಅವರಿಗೇನಾದ್ರೂ ಕಾರಣ ಕೇಳಿ ನೋಟಿಸ್ ಕೊಡುತ್ತಾ ಕಾಂಗ್ರೆಸ್ ಅಥವಾ ಶಾಸಕಾಂಗ ನಾಯಕರು? ಇಲ್ಲ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಕಾಂಗ್ರೆಸ್ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಳ್ಳುತ್ತಾ? ಖಂಡಿತವಾಗ್ಲೂ ಲಕ್ಷ್ಮಣ್ ಹೋಗಾರ, ಯಾಕೆಂದ್ರೆ ಈಗಾಗಲೇ ಏನು 4 ಜನ ಶಾಸಕರು ಮಾತ್ರ ಗೈರು ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಕಾಂಗ್ರೆಸ್ ನಾಯಕರೇ ಸಿಕ್ಕಿರ್ತಕ್ಕಂಥದ್ದು. ಉಳಿದಂತೆ ಬಹುತೇಕ ನಾಯಕರು ಕೂಡ ಇವತ್ತು ಹಾಜರಾಗ್ತಾರೆ ಅನ್ನುವಂತ ಮಾತುಗಳು. ಯಾಕೆ ಅಂದ್ರೆ ಈ ಎಲ್ಲ ಶಾಸಕರು ಕೂಡ ವಿಪ್ ಜಾರಿ ಮಾಡಿರುವಂತದ್ದು ಒಂದು ಕಡೆ ಆದ್ರೆ, ಕಾನೂನು ಪ್ರಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಆಗದೇ ಹೋದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂತ ಎಚ್ಚರಿಕೆ ಸಂದೇಶವನ್ನು ಈಗಾಗಲೇ ಪಕ್ಷ ರವಾನಿಸಿರುವಂತ ಒಂದು ಕಡೆ ಆದ್ರೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ನಿಮ್ಮ ಏನು ಅಹವಾಲುಗಳಿದಾವೋ ಆ ಎಲ್ಲ ಅಹವಾಲುಗಳಿಗೂ ಕೂಡ ಸ್ಪಂದಿಸ್ತೀವಿ, ನಿಮಗೆ ಭರವಸೆಗಳನ್ನ ಕೊಡ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಈ ಸಭೆಗೆ ಹಾಜರಾಗ್ತಾರೆ. ಉಳಿದಂತ ನಾಯಕರು ಏನು 4 ಜನ ಬರ್ತಾರೆ ಅನ್ನೋ ಕೈ ಕೊಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಮಾತ್ರ ಹೆಚ್ಚು ಈ ಕಾಂಗ್ರೆಸ್ ನಾಯಕರು ಇವತ್ತು ತಲೆ ಕೆಡಿಸಿಕೊಂಡಂತಿದೆ ಲಕ್ಷ್ಮಣ್ ಹುಗಾರ್. ಸೊ ರಮೇಶ್ ರಿಜಿಂಬೂರ್ ಆಗಲೇ ಬೇರೆ ಶಾಸಕರು ಬಂದ್ರೆ ಮಾತಾಡಿಸುವಂತ ಪ್ರಯತ್ನ ಮಾಡಿ ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಶುರು ಆಗುತ್ತೆ. ಒಂದು ಮೂಲದ ಪ್ರಕಾರ ಏನು ದೌಲತ್ತಿನ ಶಾಸಕ ಗೋಕಾಕಿನ ಅವರೊಬ್ಬರು ಬರ್ತಾ ಇಲ್ಲ, ಹಾಗೇನೆ ಕಮಟಳ್ಳಿ ಉಮೇಶ್ ಜಾಧವ್ ಕೊನೆ ಕ್ಷಣದಲ್ಲಿ ಕೂಡ ಬರಬಹುದು ಅನ್ನೋಂಥದ್ದು. ಸೊ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಯಾರು ಬೇಕಾದ್ರೂ ಯಾವುದೇ ಕಾಯಿನನ್ನ ಯೂಸ್ ಮಾಡಬಹುದು, ಯಾವುದೇ ರೀತಿ ಟಾಸ್ಕ್ ಗಳನ್ನು ಹಾಕ್ತಕ್ಕಂತ ಅವಕಾಶಗಳಿದ್ದಾವೆ. ಸೊ ಆನಂದ್ ಸಿಂಗ್ ಅವರು ಬರಲ್ಲ ಅನ್ನುವಂಥದ್ದು ಕೊನೆ ಕ್ಷಣದಲ್ಲಿ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ನಾಗೇಂದ್ರ, ಕಮಟಳ್ಳಿ, ಉಮೇಶ್ ಜಾಧವ್, ಮತ್ತೊಂದು ಕಡೆ ಗೋಕಾಕ್ನ ಶಾಸಕರು, ಈ 4 ಜನ ಶಾಸಕರು ಬಹುತೇಕ ಇವತ್ತಿನ ಶಾಸಕಾಂಗ ಸಭೆಯಿಂದ ದೂರ ಉಳಿತಾರೆ. ಅದರ ಅರ್ಥ ಅವರು ಕಾಂಗ್ರೆಸ್ನಿಂದ ಒಂದಲ್ಲ 2 ಕಾಲನ ಆಚೆ ಇಟ್ಟಿದ್ದಾರೆ. ಸೊ ಆ ಮೂಲಕ ನಾವು ಎಲ್ಲ ರೀತಿಯ ಸವಾಲುಗಳು ಅಥವಾ ಪಕ್ಷ ಕೈಗೊಳ್ಳುವಂತ ತೀರ್ಮಾನಗಳಿಗೆ ನಾವು ರೆಡಿ ಅನ್ನುವಂತ ಮೆಸೇಜ್ ಪಾಸ್ ಮಾಡಿದ್ರ. ಹಾಗಾಗಿ ಈಗ ಅವರು ಹೊರಗೆ ಉಳಿದಿದ್ದಾರೆ ಅಂದ್ರೆ ಅರ್ಥ ಸ್ವತಃ ಸಿದ್ದರಾಮಯ್ಯ ಅವರು ಕಳಿಸಿರ್ತಕ್ಕಂಥ ನೋಟಿಸ್ ನಲ್ಲಿ ಹೇಳಿದರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ರಿ ಅನ್ನುವ ಒಂದು ಕಂಡಕ್ಟ್ ಅಂತಿದೆ, ಅಂದ್ರೆ ನಿಮ್ಮ ವರ್ತನೆಗಳೇನಿದಾವೆ ಅದು ಪಕ್ಷಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ದು, ಪಕ್ಷದ ನಿರ್ದೇಶನಗಳನ್ನು ಉಲ್ಲಂಘಿಸುವಂತದ್ದು ಅನ್ನುವಂತ ಒಂದು ಸಂದೇಶವನ್ನ ಕಳಿಸಿರೋದ್ರಿಂದ ಮಾಧ್ಯಮಗಳಲ್ಲಿ ಕೂಡ ಇದು ಪ್ರಸಾರ ಆಗಿರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಸೊ ಎಲ್ಲೋ ಒಂದು ಕಡೆ ಅವರನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡಕ್ಕೆ, ಉಚ್ಚಾಟನೆ ಮಾಡಕ್ಕೆ ಅವಕಾಶ ಇಲ್ಲದೆ ಇದ್ರು ಕೂಡ, ಕ್ಲಾಸ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡತಕ್ಕಂಥ ಅವಕಾಶ ಇದೆ. ಅಂದ್ರೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬಹುದು ಅನ್ನುವಂಥದ್ದು ಈಗ ಕಾಂಗ್ರೆಸ್ ಲೆಕ್ಕಾಚಾರ. ಸೊ ಇದು ಆದ್ರೆ ಅವರಿಗೆ ಈಜಿ ಕೂಡ ಆಗುತ್ತೆ, ಅವರು ಮುಂದೆ ತಮ್ಮ ಬಹಿರಂಗವಾಗಿನೇ ಅವರು ವಾಗ್ದಾಳಿ ನಡೆಸಬಹುದು. ಸೊ ಇದು ಎಲ್ಲೋ ಒಂದು ಕಡೆ ದೊಡ್ಡ ಅಪಾಯವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಇವತ್ತಿನೇ ಅದಕ್ಕೆ ಪರಿಹಾರವನ್ನ ಮದ್ದರಿತಕ್ಕಂಥ ಒಂದು ಸಭೆ ಅಂತಲೂ ಹೇಳ್ಬೋದು. ಇದು ಆಪರೇಷನ್ ಕಮಲದ ಭೀತಿಯ ಹಿನ್ನೆಲೆ ನಡೀತಾ ಇರತಕ್ಕಂಥ ಶಾಸಕಾಂಗ ಸಭೆ. ಹಾಗಾಗಿನೇ ಈ ರೀತಿಯಾದಂತಹ ಒಂದು ನೋಟಿಸ್ ಅನ್ನು ಕಳಿಸಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಬರುತ್ತೆ ಅಂತಂದ್ರೆ ಆ ರೀತಿ ವಿಪ್ ಅನ್ನು ಜಾರಿಗೊಳಿಸ್ತಕ್ಕಂಥದ್ದು ಆ ಪಕ್ಷದ ಮುಖ್ಯ ಸಚೇತಕರು ಚೀಫ್ ವಿಪ್ ಇಶ್ಯೂ ಮಾಡ್ತಾರೆ. ಸೊ ಶಾಸನ ಸಭೆಯಲ್ಲಿ ಒಂದು ಶಾಸನ ಅಂಗೀಕಾರ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅದು ಬಜೆಟ್ ಅನ್ನ ಅಂಗೀಕಾರ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ವಿಶ್ವಾಸ ಮತ ಗಳಿಸುವ ಸಂದರ್ಭದಲ್ಲಿ ವಿಪ್ ಜಾರಿ ಮಾಡ್ತಾರೆ. ಆದ್ರೆ ಈಗ ಈ ರೀತಿಯಾಗಿ ಒಂದು ಹೆದರಿಸುವ ಅಥವಾ ಅವರನ್ನ ಒಂದು ರೀತಿ ಪಕ್ಷಕ್ಕೆ ವಿರುದ್ಧವಾಗಿ ಹೋಗಬೇಡಿ ಅನ್ನುವಂತ ಮೆಸೇಜ್ ಪಾಸ್ ಮಾಡಿದ್ರು ಕೂಡ 4 ಗೈರು ಹಾಜರಾಗುತ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಸೊ ಈಗಾಗಲೇ ತಾವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಶಾಸಕಾಂಗ ಸಭೆಗೆ ಈಗಾಗಲೇ ಶಾಸಕರಂತ ಹ್ಯಾರಿಸ್, KJ ಜಾರ್ಜ್, ಜಮೀರ್ ಅಹ್ಮದ್ ಖಾನ್, ರಾಮಲಿಂಗಾರೆಡ್ಡಿ ಈಗಾಗಲೇ ಒಬ್ಬರಂತರೊಬ್ಬರು ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಶಾಸಕಾಂಗ ಪಕ್ಷ ನಾಯಕ ಸಿದ್ದರಾಮಯ್ಯ, DCM ಡಾಕ್ಟರ್ ಪರಮೇಶ್ವರ್, ಹಾಗೆ KPC ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಹಾಗೇನೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬಂದ ನಂತರ ಸಭೆ ಶುರು ಆಗುತ್ತೆ. MTB ನಾಗರಾಜ್ ಸಚಿವರು ಇವರು ಒಂದು ಕಾಲದ ಅತೃಪ್ತ ನಾಯಕರ ಮಂತ್ರಿ ಸ್ಥಾನ ಸಿಕ್ಕ ಮೇಲೆ ಬಹಳ ಸಮಾಧಾನವಾಗಿ ಶಾಸಕಾಂಗ ಸಭೆ ಬರ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ಮಂತ್ರಿ ಸ್ಥಾನ ಸಿಕ್ಕಿಲ್ವೋ, ಯಾರಿಗೆ ಅಧಿಕಾರ ಸಿಕ್ಕಿಲ್ವೋ, ಯಾರಿಗೆ ನಿಗಮ ಮಂಡಳಿ ಇಷ್ಟ ಇಲ್ವೋ, ಯಾರಿಗೆ ವರ್ಗಾವಣೆಯಲ್ಲಿ ಲಾಭ ಆಗಿಲ್ವೋ, ಯಾರಿಗೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮೈತ್ರಿ ಸರ್ಕಾರದಲ್ಲಿ ನಮ್ಮ ಮಾತು ನಡೀತಾ ಇಲ್ಲ, ನಾವು ಒಂದು ರೀತಿ 2ನೇ ದರ್ಜೆ ನಾಯಕರಾಗಿದ್ದೀವಿ, ನಮ್ಮನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಅತೃಪ್ತಿ ಅಸಮಾಧಾನ ಕಾರಣ ಇದೆ. ಆ ಕಾರಣಗಳು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಗೆ ಬರ್ತವೆ. ಸೊ ಆನಂದ್ ಸಿಂಗ್ ತಾವು ನೋಡ್ತಾ ಇದ್ರೆ ಆನಂದ್ ಸಿಂಗ್ ಆ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಸೊ ಎಲ್ಲೊಂದು ಕಡೆ ಆನಂದ್ ಸಿಂಗ್ ಬರಲ್ಲ ಅಂತಿದ್ದು, ಆದ್ರೆ ಅಂತಿಮವಾಗಿ ಆನಂದ್ ಸಿಂಗ್ ಕೂಡ ಬಂದಿದ್ದಾರೆ. ಸೊ ಇದು ಶಾಸಕಾಂಗ ಸಭೆಗೆ ಹೋಗ್ತಾ ಇರತಕ್ಕಂಥ ದೃಶ್ಯಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ನಿರ್ಣಾಯಕ ಮಹತ್ವದ ಶಾಸಕಾಂಗ ಸಭೆ ಕೂಡ ಶುರು ಆಗುತ್ತೆ.
ಈಗ ಒಬ್ಬೊಬ್ಬರೇ ಶಾಸಕರು ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಯಾರು ಬರಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು, ಅಂತಿಮವಾಗಿ ಅದು ಕೂಡ ಉಲ್ಟಾಗಿದೆ. ಆನಂದ್ ಸಿಂಗ್ ಕೂಡ ಬರಲ್ಲ ಅನ್ನುವಂಥದ್ದಿತ್ತು, ಆದರೆ ಆನಂದ್ ಸಿಂಗ್ ಕೂಡ ಇವತ್ತಿನ ಸಭೆಗೆ ಆಗಮಿಸಿದ್ದಾರೆ. ಆದರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಶಾಸಕ ನಾಗೇಂದ್ರ ಇವತ್ತಿನ ಸಭೆಗೆ ಬರೋದು ಡೌಟ್ ಅನ್ನುವಂಥದ್ದು. ಆದರೆ ಕೊನೆ ಕ್ಷಣದಲ್ಲಿ ಹೇಳಕ್ಕಾಗಲ್ಲ. ಆದರೆ ಯಾರು ಮುಂಬೈನ ಪಂಚತಾರ ಹೋಟೆಲ್ನಲ್ಲಿದ್ದಾರೆ ಆ ಶಾಸಕರು ಇವತ್ತಿನ ಸಭೆಯಿಂದ ದೂರ ಉಳಿದಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಕ್ಷಣಗಣನೆ ಶುರು ಆಗಿದ್ರೆ ಅಲ್ಲಿ ಡಾಲರ್ಸ್ ಕಾಲನಿಯ ಧವಳಗಿರಿಯಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಏನಾಗುತ್ತೆ ನೋಡೋಣ. ಬಿಎಸ್ವೈ ನಿವಾಸಕ್ಕೆ ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸುನೀಲ್ ವಲ್ಯಾಪುರೆ ಉಮೇಶ್ ಜಾಧವ್ ಗೆದ್ದಂತ ಕ್ಷೇತ್ರದಲ್ಲಿ ಸೋತಂತವರು ಬಿಜೆಪಿ ಅಭ್ಯರ್ಥಿಯಾಗಿದ್ದವರು ಸುನೀಲ್ ವಲ್ಯಾಪುರೆ. ಸೊ ಉಮೇಶ್ ಜಾಧವ್ ವಿರುದ್ಧ ಪರಾಭವಗೊಂಡಿದ್ರು ವಲ್ಯಾಪುರೆ. ಹಾಗಾಗಿ ವಲ್ಯಾಪುರೆ ತಮ್ಮ ಅಭಿಪ್ರಾಯ ಹೇಳಕ್ ಬರ್ತಾ ಇದಾರ ಏನು ಗೊತ್ತಿಲ್ಲ. ಆದ್ರೆ ವಲ್ಯಾಪುರೆ ಭೇಟಿ ಮಹತ್ವ ಪಡ್ಕೊಂಡಿದೆ. ಬಿಎಸ್ವೈ ನಿವಾಸಕ್ಕೆ ಮಾಜಿ ಸಚಿವ ಸುನೀಲ್ ವಲ್ಯಾಪುರೆ ಭೇಟಿ ಕೊಟ್ಟಿದ್ದಾರೆ. ಸೊ ಚಿಂಚೋಳಿಯಲ್ಲಿ ಇವರು ಬಿಜೆಪಿ ಅಭ್ಯರ್ಥಿಯಾಗಿ ಸೋತಿದ್ರು. ಇಲ್ಲಿ ಉಮೇಶ್ ಜಾಧವ್ ಕಾಂಗ್ರೆಸ್ ಅಭ್ಯರ್ಥಿ ಏನಿಗೂ ಅತೃಪ್ತರಿದ್ದಾರೆ, ಅವರು ಇಲ್ಲಿ ಗೆಲುವನ್ನು ಪಡೆದಿದ್ದಾರೆ. ಹಾಗಾಗಿ ಇಲ್ಲಿಗ ಆ ಉಮೇಶ್ ಜಾಧವ್ ಬಿಜೆಪಿ ಸೇರಿಸ್ಕೋಬೇಕು, ಕಲಬುರಗಿಯಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕನ್ನುವಂಥ ಬಿಜೆಪಿ ಲೆಕ್ಕಾಚಾರ ಇದೆ. ಹಾಗಾಗಿ ಅಲ್ಲಿ ಸುನೀಲ್ ವಲ್ಯಾಪುರೆ ಬಹುತೇಕ ತಮ್ಮ ಬೆಂಬಲನ ಅಥವಾ ವಿರೋಧ ವ್ಯಕ್ತಪಡಿಸಕ್ಕೆ ಬರ್ತಿದ್ರೆ ಗೊತ್ತಿಲ್ಲ, ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ದಾರೆ. ಸೊ ಮತ್ತೆ ಈಗಾಗಲೇ ಶಾಸಕಾಂಗ ಸಭೆ ತಗೋದಾದ್ರೆ ಶಾಸಕಾಂಗ ಸಭೆ ಕೆಲವೇ ಕ್ಷಣಗಳು ಶುರು ಆಗುತ್ತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಆಪರೇಷನ್ ಕಮಲ ಭೀತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಕರೆದಂತ ಶಾಸಕಾಂಗ ಸಭೆ. ಸೊ ಹಾಗಾಗಿ ಈಗಾಗಲೇ ಬಹಳಷ್ಟು ಟೆನ್ಷನ್ ಕೊಟ್ಟಂತ ಶಾಸಕರ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಸೊ ಯಾರೆಲ್ಲ ಟೆನ್ಷನ್ ಕೊಟ್ಟಿದ್ದಾರೆ, ಯಾರೆಲ್ಲ ಭೀತಿ ಶುರು ಮಾಡಿಸಿದರೆ ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿಯ ಶೇಕ್ ಮಾಡ್ತಕ್ಕಂಥ ಬೆಳವಣಿಗೆಗೆ ಕಾರಣ ಕಾಣುತ್ತದಂತ ದೌಲತ್ತಿನ ಶಾಸಕ ಇರ್ಬೋದು, ಚಿಂಚೋಳಿ ಉಮೇಶ್ ಜಾಧವ್ ಇರ್ಬೋದು, ಬಳ್ಳಾರಿ ಗ್ರಾಮಾಂತರದ ನಾಗೇಂದ್ರ ಇರ್ಬೋದು, ಹಾಗೆ ಮಹೇಶ್ ಕಮಟಳ್ಳಿ ಅಥಣಿ ಶಾಸಕ, ಈ 4 ಶಾಸಕರು ಇವತ್ತಿನ ಸಭೆ ಬರ. ಆದರೆ ಆನಂದ್ ಸಿಂಗ್ ಸಭೆ ಬಂದಿರತಕ್ಕಂಥ ಎಂ ಕೃಷ್ಣಪ್ಪ ಇದು ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹಾಗೆ ಎಂ ಕೃಷ್ಣಪ್ಪ ಈ ಒಂದು ಶಾಸಕಾಂಗ ಸಭೆಗೆ ಆಗಮಿಸಿದರೆ ತಾವು ನೋಡ್ತಾ ಇದ್ದಾರೆ ನೇರ ದೃಶ್ಯಗಳಲ್ಲಿ. ಇದು ಶಾಸಕಾಂಗ ಸಭೆಗೆ ಸೌಮ್ಯರೆಡ್ಡಿ, ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯರೆಡ್ಡಿ ಹಾಗೆ ವೆಂಕಟರಮಣಪ್ಪ, ಪಾವಗಡದ ಕಾಂಗ್ರೆಸ್ ಶಾಸಕ ವೆಂಕಟರಮಣಪ್ಪ, ಹಾಗೇನೆ ಇನ್ನು ಬೇತಮಂಗಲದ ಶಾಸಕ, ಮತ್ತೊಂದು ಕಡೆ ರಘು ಆಚಾರ್ಯ ಇವರು MLC ಕಾಂಗ್ರೆಸ್ MLC ಶಾಸಕಾಂಗ ಸಭೆ ಅಂದರೆ ಎರಡೂ ಕಡೆಯ ಸದಸ್ಯರು ಬರ್ತಾರೆ. ಹಾಗಾಗಿ ರಘು ಆಚಾರ್ಯ ಕೂಡ ಬರ್ತಾ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯ. ಸೊ ಇವತ್ತು ಜಮೀರ್ ಅಹ್ಮದ್ ಖಾನ್ ಹಾಗೆ KJ ಜಾರ್ಜ್, NA ಹ್ಯಾರಿಸ್, ಸೊ ಈಗಾಗಲೇ ಶಾಸಕರು ಒಬ್ಬರನ್ನಂತೊಬ್ಬರು ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹತ್ವದ ಶಾಸಕಾಂಗ ಸಭೆ ನಿರ್ಣಾಯಕ ಸಭೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ತಕ್ಷಣಕ್ಕೆ ತುರ್ತಾಗಿ ಕರೆದಂತ ಶಾಸಕಾಂಗ ಸಭೆ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಈ ಸಭೆ, MTV ನಾಗರಾಜ್, ಈ ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆ ಆಗ್ತವೆ. ಕ್ಷೇತ್ರದ ಅಭಿವೃದ್ಧಿ, ಅನುದಾನ, ವರ್ಗಾವಣೆ, ಶಾಸಕರ ಅಹವಾಲು ಅನ್ನುವಂಥದ್ದು ಎಲ್ಲವೂ ಕೂಡ ಇದು ಕಳೆದ 7 ತಿಂಗಳಿಂದ ಇರತಕ್ಕಂಥ ಬೇಡಿಕೆಗಳೇ. ಹಿಂದೆ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಈ ಚರ್ಚೆಗಳು ಬಂತು. ಸಭೆಗೆ CM ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಅವ್ರ ಮುಂದೆ ಖುದ್ದು ಕಾಂಗ್ರೆಸ್ ಶಾಸಕರು ತಮ್ಮ ನೋವುಗಳನ್ನ, ಅಹವಾಲನ್ನ ಹೇಳ್ಕೋಬಹುದು, ಬೇಡಿಕೆಗಳನ್ನು ಇಡಬಹುದು ಅಂತ ಮಾತನ್ನು ಹೇಳಿದ್ರು. ಅಂತಿಮವಾಗಿ ಕುಮಾರಸ್ವಾಮಿ ಅವರು ಬರಲಿಲ್ಲ. ಆ ಶಾಸಕಾಂಗ ಸಭೆ ಅಲ್ಲಿಗೆ ಅದು ಮುಗಿದೋಯ್ತು. ಸೊ ಈಗ ಎಲ್ಲಿ ಕಾಂಗ್ರೆಸ್ ಅತೃಪ್ತಿ ಶಾಸಕರು ಸರ್ಕಾರಕ್ಕೆ ಅಪಾಯ ತಂದೊಡ್ಡುತ್ತಾರೆ, ಎಲ್ಲಿ ಸರ್ಕಾರಕ್ಕೆ ಏನೋ ಒಂದು ರೀತಿ ಕಂಟಕ ಆಗ್ತಾರೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಕಾಂಗ್ರೆಸ್ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ತುರ್ತು ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭೆ ಶುರು ಆಗುತ್ತೆ. ರಹೀಂ ಖಾನ್ ಹಾಗೆ ರಾಮಲಿಂಗಾರೆಡ್ಡಿ, ಸೊ ಎಲ್ಲರೂ ಕೂಡ ಈಗಾಗಲೇ ಶಾಸಕಾಂಗ ಸಭೆಗೆ ಆಗಮಿಸಿದ್ದಾರೆ. ಸೊ ಈ ಒಂದು ಸಭೆಯ ಮೂಲಕ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ತಕ್ಕಂಥದ್ದು, ಶಾಸಕರು ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡಬೇಡಿ, ಮತ್ತೆ ಬಿಜೆಪಿ ಜೊತೆ ಕೈ ಜೋಡಿಸ್ಬೇಡಿ, ಮುಂದೆ ಏನು ಒಳ್ಳೇದಾಗಲ್ಲ. ಸೊ ಹಾಗಾಗಿ ಇವತ್ತು ಮೈತ್ರಿ ಸರ್ಕಾರ ನಾವು ಯಾಕೆ ಮಾಡ್ಕೊಂಡಿದೀವಿ, ಇವಕ್ಕೆ ಸಂಬಂಧಪಟ್ಟಂತ ಶಾಸಕರ ಬೇಡಿಕೆಗೆ ಸಂಬಂಧಪಟ್ಟಂತ ಏನು ಭರವಸೆಗಳನ್ನು ಕೊಡ್ತಕ್ಕಂಥ ಸಭೆ ಇದು. ಏನು ನಿಮ್ಮ ಕೆಲಸಗಳಿದ್ದಾವೆ ಎಲ್ಲವೂ ಕೂಡ ಆಗುತ್ತೆ. ಮತ್ತೆ ಕೆಲವರಿಗೆ ಅಗತ್ಯ ಬಿದ್ದರೆ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಅಧಿಕಾರದ ಸ್ಥಾನಮಾನಗಳು ಕೂಡ ಕೊಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಆತುರ ಪಡಬೇಡಿ. ಸೊ ನಾವು ನಿಮ್ಮ ಜೊತೆ ಗಟ್ಟಿಯಾಗಿದ್ದೀವಿ. JDS ಇಂದ ಏನು ತೊಂದರೆ ಇದೆ, ಕುಮಾರಸ್ವಾಮಿಯಿಂದ ಏನು ಕೆಲಸಗಳಾಗ್ತಾರೆ ಎಲ್ಲವೂ ಕೂಡ ನಾವು ಮಾಡಿಕೊಡ್ತೀವಿ. ತುಕಾರಾಂ, ಸಂಡೂರಿನ ಶಾಸಕರು ಮತ್ತು ಸಚಿವ ತುಕಾರಾಂ ಕೂಡ ಈಗಾಗಲೇ ಸಭೆಗೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಮತ್ತೆ ಅವರ ಪಕ್ಷದ ಅಧ್ಯಕ್ಷರು ಹಾಗೆ DC ಮೇಲೂ ಕೂಡ ಮುಗಿಬೀಳುವ ಸಾಧ್ಯತೆ ಇದೆ, ಹರಿಯುವ ಸಾಧ್ಯತೆ. ಯಾಕಂತಂದ್ರೆ ಈ ಸರ್ಕಾರ ನಮ್ಮದು ಅಂತ ಹೇಳ್ತೀವಿ, ಆದ್ರೆ ನಮ್ಮ ಕೆಲಸಗಳಾಗ್ತಾ ಇಲ್ಲ, ಒಂದು ವರ್ಗಾವಣೆ ಆಗ್ತಾ ಇಲ್ಲ, ಕ್ಷೇತ್ರದ ಅನುದಾನ ಸಿಗ್ತಾ ಇಲ್ಲ. ಏನು ಬೋಸರಾಜ್ ಇರ್ಬೋದು, RB ತಿಮ್ಮಾಪುರ, ಪ್ರತಾಪಗೌಡ ಪಾಟೀಲ್ ಕೂಡ ಸಭೆಗೆ ಆಗಮಿಸಿದ್ದಾರೆ. ಪ್ರತಾಪಗೌಡ ಪಾಟೀಲ್ ಬರಲ್ಲ ಅಂತ ಹೇಳ್ತಾ ಇತ್ತು. ಪ್ರತಾಪಗೌಡ ಪಾಟೀಲ್ ಅತೃಪ್ತ ಶಾಸಕ ಅಂತ ಹೇಳಲಾಗ್ತಾ ಇತ್ತು. ಮಸ್ಕಿಯ ಶಾಸಕರು ಕೂಡ ಆಗಮಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಆಪರೇಷನ್ ಕಮಲದ ಶಾಸಕರ ಲಿಸ್ಟ್ ಏನಿದೆ ಅದು ಕರಗ್ತಾ ಇದೆ.
ಹಾಗಾಗಿ ಯಾರ್ಯಾರು ಅತೃಪ್ತ ಲಿಸ್ಟ್ ಅಲ್ಲಿ ಇದ್ರು, ಪ್ರತಾಪ್ ಗೌಡ ಪಾಟೀಲ್, ಆನಂದ್ ಸಿಂಗ್ ಅವರಿಬ್ರು ಕೂಡ ಈಗ ಸಭೆಗೆ ಆಗಮಿಸಿದ್ದಾರೆ. ಜೇವರ್ಗಿ ಆನಂದ್ ಸಿಂಗ್ ಕೂಡ ಸಭೆಗೆ ಆಗಮಿಸಿದ್ದಾರೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ಜಾಲ ನಮ್ಮದು, ಬಲ ನಿಮ್ಮದು.